ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ನಾವು ನಮ್ಮೂರು, ನಮ್ಮ ಬದುಕಿನ ತವರೂರು. ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು, ಕೊಟ್ಟಿ ಹಸಿರಿಯೂರು. ಕೇಳಿ ಕಾರ್ಯಕ್ರಮ ನಾವು ನಮ್ಮೂರು. ಸ್ವಾವಲಂಬನೆ ಸಾಧಿಸಲು ಸ್ವಸಹಾಯ ಸಂಗಮ ಕಟ್ಟೋಣ. ಮೌಲ್ಯವರ್ಧನೆ ಕೌಶಲ ಗಳಿಸಿ ಸುಸ್ಥಿರ ಆದಾಯ ಗಳಿಸೋಣ. ಸಹಕಾರದ ನೆರವನ್ನು ಪಡೆದು ಸುಖೀ ಜೀವನ ನಡೆಸೋಣ. ಊರನ್ನು ಕಟ್ಟಿ ನಾಡನ್ನು ಬೆಳೆಸಿ ದೇಶಕ್ಕಾಗಿ ದುಡಿಯೋಣ. ನಾವು ನಮ್ಮೂರು, ನಮ್ಮ ಬದುಕಿನ ತವರೂರು. ರೈತ ಬಾಂಧವರೇ, ಇವತ್ತಿನ ನಾವು ನಮ್ಮೂರು ಬಾನುಲಿ ಸರಣಿಯಲ್ಲಿ ಕೆರೆ ಕಟ್ಟೆಗಳ ಸಂರಕ್ಷಣೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕ್ರೆಡಿಟ್ ಐ ಸಂಸ್ಥೆಯ ಸಂಸ್ಥಾಪಕರಾದ ಡಾ ಎಂಪಿ ವರ್ಷ ಹಾಗೂ ಮಂಡ್ಯದ ಜನರಕ್ಷಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣೇಗೌಡ. ನಾವು ನಮ್ಮೂರು, ನಮ್ಮ ಬದುಕಿನ ತವರೂರು. ಡಾಕ್ಟರ್ ವರ್ಷ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೃಷ್ಣೇಗೌಡ್ರೆ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ಬರು ಇವತ್ತು ಕೆರೆ ಕಟ್ಟೆಗಳ ಸಂರಕ್ಷಣೆ ಈ ಬಗ್ಗೆ ವಿವರವಾಗಿ ಮಾತನಾಡಬೇಕು. ವರ್ಷ ಅವರೇ ತಾವೇ ವಿಚಾರವನ್ನು ಆರಂಭ ಮಾಡಿ. ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ನಾಗರಿಕತೆಯ ಜೀವನಾಡಿ ನೀರು. ಸೊ ನೀರು ನಮಗೆ ಮುಖ್ಯವಾಗಿ ನದಿ ಇರಬಹುದು ಅಥವಾ ಕೆರೆ ಕಟ್ಟೆಗಳಿರ್ಬೋದು, ಕಾಲುವೆ ಇರ್ಬೋದು, ಇವುಗಳ ಮುಖಾಂತರ ನಮಗೆ ಸಿಗುತ್ತೆ. ಸೊ ಪ್ರಪಂಚದ ಎಲ್ಲ ನಾಗರಿಕತೆಗಳು ಪ್ರಾರಂಭ ಆಗಿರುವಂಥದ್ದು ನದಿ ದಡದ ಮೇಲೇ. ಸೊ ಅದರಿಂದಲೇ ಗೊತ್ತಾಗುತ್ತೆ ನೀರಿನ ಮಹತ್ವ ಏನು ಅಂತ. ಆದರೆ ಇವತ್ತು ಏನಾಗ್ತಾ ಇದೆ ಅದು ಬಹಳ ನೋಡಬೇಕಾಗಿರುವಂಥದ್ದು. ಸೊ ನೀರಿನ ಮೂಲಗಳೇನಾಗಿದ್ದಾವೋ ಅವು ಮಾಯ ಆಗ್ತಾ ಇದ್ದಾವೆ. ನದಿಗಳು ಬಿಡಿ, ನದಿಗಳು ಬತ್ತೋಗ್ತಾ ಇದ್ದಾವೆ. ಅದಕ್ಕೆ ಹವಾಮಾನ ವೈಪರೀತ್ಯ ಸಹ ಕಾರಣ ಆಗುತ್ತೆ. ಇನ್ನು ಕೆರೆಕಟ್ಟೆಗಳು ಮುಚ್ಚೋಗ್ತಾ ಇದ್ದಾವೆ. ಇರುವಂಥ ಕೆರೆಕಟ್ಟೆಗಳಲ್ಲಿ ಹೂಳು ತುಂಬಿಕೊಳ್ತಾ ಇದೆ. ಅಂದರೆ ನೀರಿನ ಸಂಗ್ರಹಣೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಒತ್ತುವರಿ ಆಗ್ತಾ ಇದ್ದಾವೆ. ಇವೆಲ್ಲದರ ಕಾರಣದಿಂದ ಇವತ್ತು ನೀರನ್ನೇ ನಂಬಿ ಬದುಕುವಂಥ ರೈತರ ಸ್ಥಿತಿ ಚಿಂತಾಜನಕವಾಗಿದೆ. ಒಂದು ವರ್ಷ ಅತಿಯಾದಂಥ ಮಳೆ ಆದರೆ ಮತ್ತೊಂದಷ್ಟು ವರ್ಷ ಮಳೆನೇ ಇಲ್ಲದೆ ಭೀಕರವಾದಂಥ ಬರಗಾಲ, ಇಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಇವನ್ನೆಲ್ಲ ನೋಡ್ತಾ ಇದ್ದಾಗ ನಮ್ಮ ಕ್ರೆಡಿಟ್ ಐ ಸಂಸ್ಥೆ NGO ಅಂತ ನಾವೇನು ಹೇಳ್ತೀವೋ ಆ ಸಂಸ್ಥೆಯ ಮುಖಾಂತರ ನೀರಿಗಾಗಿ ಏನಾದರೂ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. 2007ರಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭ ಆಗಿ ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ಇದ್ರ ಮಧ್ಯೆ ನಮಗನ್ಸಿದ್ದು ಇಷ್ಟೆಲ್ಲ ನೀರಿಗೆ ಮಹತ್ವ ಇರಬೇಕಾದ್ರೆ ನೀರಿಗಾಗಿ ನಾವು ಯಾಕೆ ಕೆಲಸ ಮಾಡಬಾರ್ದು, ಮೈಸೂರನ್ನು ಮುಂದಿನ 8ರಿಂದ 10 ವರ್ಷಗಳ ಅವಧಿನಲ್ಲಿ ದೇಶದ ಪ್ರಪ್ರಥಮ ಜಲಸಮೃದ್ಧ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡು ನಾವು ಕೆರೆಗಳನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಪ್ರಾರಂಭ ಮಾಡಿದ್ವಿ. ನಮ್ಗೆ ಹಣಕಾಸಿನ ಸಹಾಯ ಏಷ್ಯನ್ ಪೇಂಟ್ಸ್ ಕೊಡ್ತಾ ಇದೆ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಕೆರೆಗಳನ್ನೇ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಿದ್ದಾವೆ. ಸುಮಾರು 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ವಿಶ್ವಸಂಸ್ಥೆ 2015ರಲ್ಲಿ ಹಮ್ಮಿಕೊಳ್ಳುತ್ತೆ. 2030 ಅಂದರೆ ಟಾರ್ಗೆಟ್ ಇರುತ್ತೆ. 2030 ಈ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ನಾವು ರೀಚ್ ಆಗಬೇಕು ಅಂತೇಳಿ ವಿಶ್ವಸಂಸ್ಥೆ ಅಂದ್ಕೊಂಡಿದೆ. ಅದರಲ್ಲಿ ನಾವು ಸುಮಾರು ಒಂದು 6 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ನಾವು ಟಚ್ ಮಾಡ್ತಾ ಇದ್ದೇವೆ. SDG 1 ನೋ ಪಾವರ್ಟಿ, ಹಾಗೆಯೇ 6ನೇ ಗುರಿ ಇದೆಯಲ್ಲ ಕ್ಲೀನ್ ವಾಟರ್ ಮತ್ತು ಸ್ಯಾನಿಟೇಷನ್ನು, 8ನೇ ಗುರಿ ಡೀಸೆಂಟ್ ವರ್ಕ್ ಮತ್ತು ಎಕನಾಮಿಕ್ ಗ್ರೋತು, 10ನೇ ಗುರಿ ರೆಡ್ಯೂಸ್ಡ್ ಇನ್ಇಕ್ವಾಲಿಟಿ, 13ನೇ ಗುರಿ ಬಹಳ ಮುಖ್ಯವಾಗಿರೋದು ಕ್ಲೈಮೇಟ್ ಆ್ಯಕ್ಷನ್, 15ನೇ ಗುರಿ ಲೈಫ್ ಮತ್ತು ಲ್ಯಾಂಡ್. ಇವಿಷ್ಟನ್ನು ಇಟ್ಕೊಂಡು ನಾವು ಕೆರೆಗಳನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಕೆಲಸ ಪ್ರಾರಂಭ ಮಾಡಿದ್ವಿ. ಈಗ ಸಾಕಷ್ಟು ಕೆರೆಗಳ ಅಭಿವೃದ್ಧಿಯಾಗಿದೆ. ಮೈಸೂರು ಜಿಲ್ಲೆ ಒಂದರಲ್ಲೇ, ಮೈಸೂರು ಮತ್ತು ನಂಜನಗೂಡು 2 ತಾಲೂಕನ್ನು ತಗೊಂಡ್ರೆ ಸುಮಾರು 118 ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ. 113 ವಿಲೇಜ್ಗಳನ್ನು, ಹಳ್ಳಿಗಳನ್ನು ಕವರ್ ಮಾಡಿದ್ದೀವಿ. 19,17,086 ಕ್ಯೂಬಿಕ್ ಮೀಟರ್ ಹೂಳನ್ನು ತೆಗೆದಿದ್ದೀವಿ. ಅಂದರೆ ಇದು ಸುಮಾರು 180 ಕೋಟಿ ಲೀಟರ್ ನೀರನ್ನು ಸಂಗ್ರಹಣೆ ಮಾಡುವಂಥ ಸಾಮರ್ಥ್ಯವನ್ನು ನಾವು ಡೆವಲಪ್ ಮಾಡಿದ್ದೀವಿ. ಇದರಿಂದ ಸುಮಾರು 4,62,500 ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಹೀಗೆ ಕೆರೆಗಳ ಅಭಿವೃದ್ಧಿ ಕಾರ್ಯ ನಡೀತಲೇ ಇದೆ. ಹಾಗಾಗಿ ನಮ್ಮ ಮುಖ್ಯವಾದಂಥ ಧ್ಯೇಯ ತಮಗೆ ಗೊತ್ತಿರಬೇಕು, ಕೆಂಪೇಗೌಡರನ್ನ ನಾವು ಸದಾ ಸ್ಮರಿಸ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರನ್ನ ಕಟ್ಟಿದ್ರು ಅಂತ. ಆದರೆ ನಾನು ಇನ್ನೊಂದು ಹಿನ್ನೆಲೆಯಲ್ಲಿ ಕೆಂಪೇಗೌಡರು ನೋಡ್ತೀನಿ. ಬೆಂಗಳೂರು ಕಟ್ಟೋದಕ್ಕಿಂತ ಮುಖ್ಯವಾಗಿ ಬೆಂಗಳೂರು ಉಳಿಯೋ ಹಾಗೆ ಮಾಡಿದ್ದು. ಸೊ ಕಟ್ಟೋದನ್ನು ಎಲ್ಲರಿಗೂ ಗೊತ್ತಿದೆ. ಉಳಿಯೋ ಹಾಗೆ ಏನು ಮಾಡಿದ್ರು ಅಂತ ಅಂದರೆ
ಆ ಉಳಿಲಿಕ್ಕೆ ಬೇಕಾಗಿರುವಂಥ ಜೀವನಾಧಾರ ಏನು ಇದೆಯೋ ಕೆರೆಗಳನ್ನು ನಿರ್ಮಾಣ ಮಾಡ್ತಾರೆ. 1000 ಕೆರೆಗಳ ಸರದಾರ ಅಂತ ಕೆಂಪೇಗೌಡರಿಗೆ ಕರೀತಾರೆ. ಸೊ ಇದು ಬೇರೆ ಯಾರು ಹೇಳಿರುವಂಥದ್ದಲ್ಲ. ಟಿಪ್ಪು ಸುಲ್ತಾನನ್ನು ಯುದ್ಧದಲ್ಲಿ ಸೋಲಿಸಿದ ಮೇಲೆ ಲಾರ್ಡ್ ವೆಲ್ಲೆಸ್ಲಿ ಇಡೀ ಟಿಪ್ಪು ಸಾಮ್ರಾಜ್ಯ ಎಲ್ಲಿ ತನಕ ವಿಸ್ತಾರ ಆಗಿತ್ತೋ ಅಷ್ಟು ದೂರ ಒಂದು ಯಾತ್ರೆ ಮಾಡಿದ ಮೇಲೆ ಅವನು ಕಂಡುಕೊಂಡಂತಹ ಕೆರೆಗಳನ್ನು ನೋಡಿ ವಾಪಸ್ ಇಂಗ್ಲೆಂಡ್ಗೆ ಹೋದ ನಂತರ ಅವನು ಪುಸ್ತಕ ಬರೀತಾನೆ. ಅದರಲ್ಲಿ ಕಿಂಗ್ ಆಫ್ 1000 ಲೇಕ್ಸ್ ಅಂತ ಅವನು ಬರೀತಾನೆ. 1000 ಕೆರೆಗಳ ಸರದಾರ. ಅದು ನನಗೆ ಸ್ಫೂರ್ತಿ ಆಗ್ತು. ಹಾಗಾಗಿ ಬಹುಶಃ ಮುಂದಿನ ಒಂದು 8-10 ವರ್ಷದಲ್ಲಿ ಮೈಸೂರಲ್ಲಿರೋ ಒಂದು 1000 ಕೆರೆಗಳನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋವಂಥ ಗುರಿಯನ್ನು ಇಟ್ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಸರ್. ನಿಮ್ಮ ಬಗ್ಗೆ ಹೇಳಿ ಕೃಷ್ಣೇಗೌಡ್ರೆ. ಜನರಕ್ಷ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ನಾನು ನಿರ್ದೇಶನ ಕೆಲಸ ಮಾಡ್ತೀನಿ. ಈ ಪ್ರತಿಯೊಂದು ಜೀವ ಸಂಕುಲಕ್ಕೂ ಕೂಡ ನೀರಿನ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಮ್ಮ ಸಂಸ್ಥೆಯಿಂದ ಮನಗಂಡು ನಾವು ಎಲ್ಲೆಲ್ಲಿ ಕೆರೆಗಳಿದೆ, ಏನು ನಮ್ಮ ಪೂರ್ವಿಕರು ಏನು ಕೆರೆಗಳನ್ನು ಮಾಡಿದ್ದಾರೆ, ಕೆರೆಗಳವ್ರು ಮಾಡಿದ ಉದ್ದೇಶನೇ ಪ್ರಕೃತಿನಲ್ಲಿ ಬರ್ತಕ್ಕಂಥ ನೀರನ್ನು ಸ್ಟೋರೇಜ್ ಮಾಡಬೇಕು. ಜೀವ ಸಂಕುಲ ಅಂತಕ್ಕಂಥದ್ದು ಏನಿದೆ ಅದು ಉಳಿಬೇಕು. ಜೀವ ಸಂಕುಲ ಉಳಿಬೇಕು ಅಂತ ಹೇಳಿದ್ರೆ ನೀರು ಬೇಕು. ನೀರಿಗೋಸ್ಕರವಾಗಿ ನಾವು ಏನು ಪೂರ್ವಜರು ಕಟ್ಟಿರ್ತಕ್ಕಂಥ ಕೆರೆ ಕಟ್ಟೆಗಳು 20 ವರ್ಷ 30 ವರ್ಷ 40 ವರ್ಷಗಳಿಂದ ಅವೆಲ್ಲ ಹೂಳು ತುಂಬಿಕೊಂಡು ಮುಚ್ಚೋಗಿದೆ. ಅದಕ್ಕೆ ಬರ್ತಕ್ಕಂಥ ಇನ್ಲೆಟ್ ಆಗ್ತೋ ಔಟ್ಲೆಟ್ ಚಾನಲ್ಗಳೆಲ್ಲ ಮುಚ್ಚೋಗಿರ್ತಕ್ಕಂಥ ಕೆರೆಗಳನ್ನು ನಾವು ಸರಿ ಮಾಡಿದ್ರೆ ಅಟ್ಲೀಸ್ಟ್ ನೀರನ್ನು ನಾವು ಪ್ರಕೃತಿದತ್ತವಾಗಿ ಬಂದಂಥ ಮಳೆಯ ನೀರನ್ನು ನಾವು ಸ್ಟೋರೇಜ್ ಮಾಡ್ಬೋದು. ಸ್ಟೋರೇಜ್ ಮಾಡೋದ್ರಿಂದಾಗಿ ಜೀವ ಸಂಕುಲ ಉಳಿಯುತ್ತೆ. ರೈತಾಪಿ ವರ್ಗ ಏನಿದೆಯೋ ಅದನ್ನೇ ಬೇಸಾಯನೇ ನಂಬಿಕೊಂಡಿರ್ತಕ್ಕಂಥ ರೈತಾಪಿ ವರ್ಗ ಉದ್ಧಾರ ಆಗುತ್ತೆ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಕೆರೆಗಳನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿದ್ದೇವೆ. ಸುಮಾರು ಇಲ್ಲಿವರೆಗೂ 50 ಕೆರೆಗಳನ್ನು ನಮ್ಮ ಸಂಸ್ಥೆ ಮುಖಾಂತರವಾಗಿ ಹೂಳು ತೆಗೆಯತಕ್ಕಂಥ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೇವೆ. ಈ ಹೂಳು ತೆಗೆಯುವಂಥ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ನಾವು ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಯಾವ ಮಟ್ಟದಲ್ಲಿ ಅಂತ ಹೇಳಿದ್ರೆ, ಯಾವ ರೈತರು ಇತ್ತೀಚೆಗೆ ಕುರಿ ಹಾಡು ಮೇಕೆಗಳನ್ನು ಸಾಕೋದ್ರನ್ನ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಕೊಟ್ಟಿಗೆ ಗೊಬ್ಬರ ಅವ್ರ ಹತ್ರ ಸಿಗ್ತಾ ಇಲ್ಲ ಹೆಚ್ಚಿನ ಪ್ರಮಾಣದಲ್ಲಿ. ಅವ್ರು ಬೇಸಾಯಕ್ಕೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಈ ಎಲೆ ಗೊಬ್ಬರ ಸಂಪೂರ್ಣವಾಗಿ ಏನು ಎಲ್ಲವೂ ತೂರ್ಕೊಂಡು ಬಂದಂಥದ್ದು ಎಲ್ಲವೂ ಕೂಡ ಕೆರೆಗಳಲ್ಲೇ ಸ್ಟೋರೇಜ್ ಆಗ್ತಾ ಇರ್ತಕ್ಕಂಥದ್ದು. ಆ ಕೆರೆಗಳಲ್ಲಿ ಸ್ಟೋರೇಜ್ ಆಗಿ 5 ವರ್ಷ 10 ವರ್ಷದಿಂದ ಅದು ಕೊಳೆತು ಮಣ್ಣು ತುಂಬ ಫಲವತ್ತತೆ ಆಗಿದೆ. ಅದನ್ನು 1.5 ಇಂದ 2 ಮೀಟರ್ವರೆಗೂ ಇರ್ತಕ್ಕಂಥ ಮಣ್ಣನ್ನು ರೈತರ ಜಮೀನುಗಳಿಗೆ ನಾವು ಅದನ್ನು ಸರಬರಾಜು ಮಾಡೋದ್ರಿಂದ ಆ ರೈತರು ಉತ್ತಮವಾದ ಬೆಳೆಯನ್ನು ಬೆಳೀತಾರೆ ಅಂತಕ್ಕಂಥದ್ದು ಮೊಟ್ಟ ಮೊದಲ ನಮ್ಮ ಉದ್ದೇಶ. ಸೊ ಜೊತೆಯಲ್ಲಿ ರೈತರು ಏನು ನೀರನ್ನು ಉಪಯೋಗಿಸ್ತಾ ಇದ್ರು ಅದು ಮಿನಿಮಮ್ 20 ರಿಂದ 25% ವಾಟರ್ ಕನ್ಸರ್ವೇಷನ್ ಕಡಿಮೆ ಆಗುತ್ತೆ ಅವರು. ಸೊ ಒಂದು ಕಟ್ಟನ್ನು ನೀರು ಇವಾಗ ಆ್ಯಕ್ಚುಲಿ ನಮ್ಮ ರೈತರು 1 ವಾರಕ್ಕೆ ಕಟ್ತಾ ಇದ್ದಂಥವ್ರು 2 ವಾರಕ್ಕೆ ಕಟ್ತಕ್ಕಂಥದ್ದು ಈ ಥರ ಮಾಡುತ್ತೆ. ಅಂದರೆ ಉಪಯೋಗಿಸ್ತಕ್ಕಂಥ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಎರಡನೇದಾಗಿ ಅವರು ಏನು ಈ ಫರ್ಟಿಲೈಸರ್ಸ್ ಈ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡ್ತಾಯಿದ್ರು ಅದರ ಪ್ರಮಾಣ ಮಿನಿಮಮ್ 50% ಕಡಿಮೆ ಆಗೋದನ್ನು ನಾವು ಗಮನಿಸಿದ್ದೇವೆ. ಸೊ ಮಂಡ್ಯ ಜಿಲ್ಲೆಗಳಲ್ಲಿ ಅತಿ ಹೆಚ್ಚವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಆ ಗೊಬ್ಬರನ ಕಡಿಮೆ ಮಾಡ್ತಕ್ಕಂಥದ್ದನ್ನು ನಾವು ಈ ಒಂದು ಕೆರೆ ಹೂಳು ಎತ್ತಿರ್ತಕ್ಕಂಥ ಪ್ರದೇಶದಲ್ಲಿ ನಾವು ಅಧ್ಯಯನ ಮಾಡಿದಾಗ ನಾವು ಕಂಡುಕೊಂಡಿದ್ದೀವಿ. ಮೂರನೇದಾಗಿ ನಾವು ಏನು ಮಾಡ್ತಾ ಇದ್ದೇವೆ, ಅವರು ಮುಂದಿನ ವರ್ಷ ಏನು ಬೆಳೆ ಬೆಳೆದ್ರು ಅಂತಕ್ಕಂಥದ್ದನ್ನು ಹೋಗಿ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಅವ್ರ ಬೆಳೆಯಲ್ಲಿ ಉತ್ಪತ್ತಿ ಕೂಡ 20 ರಿಂದ 30% ಜಾಸ್ತಿ ಆಗಿದೆ. ಹಾಗಾಗಿ ಅವರ ಆದಾಯ ಕೂಡ ಜಾಸ್ತಿ ಆಗಿದೆ ಅಂತೇಳಿ 30% ಮಿನಿಮಮ್ ಒಂದು ಹಳ್ಳಿನಲ್ಲಿ 1 ಕೋಟಿಯಿಂದ 1.5 ಕೋಟಿ ಹಿಂದಿನ ವರ್ಷದ ಆದಾಯಕ್ಕಿಂತ ಈ ಮೂಳಿನ ಮಣ್ಣು ತೆಗೆದುಕೊಂಡಾದ ನಂತರ ಅವರ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಮ್ಮ ಸಂಸ್ಥೆ ಮುಖಾಂತರವಾಗಿ ನಾವು ಅಧ್ಯಯನ ಮಾಡಿ ಕಂಡುಕೊಂಡಿದ್ದೇವೆ. ಈಗ ತಾವು ಅಭಿವೃದ್ಧಿ ಮಾಡಿರುವಂತಹ ಕೆರೆಗಳು ಮಂಡ್ಯ ಜಿಲ್ಲೆಯಲ್ಲಿ ಹೇಳ್ಬೋದೇ, ಎಲ್ಲೆಲ್ಲಿದ್ದಾವೆ? ಹೇಳ್ಬೋದು ಸರ್, ಹೇಳ್ಬೋದು ದಯಮಾಡಿ. ಸೊ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಬೆಂಡಿಗನವಿಲ್ಲಿ ಅಂತಕ್ಕಂಥ ಗ್ರಾಮ ಮಾಡಿದ್ದೇವೆ. ಸಿಹಳ್ಳಿ ಮತ್ತು ಪಿಹಳ್ಳಿ, ಅನ್ಕೆರೆ, ಗೌಡಗೆರೆ, ಕುದುರುಗುಂಡಿ ಮತ್ತು ಹಾಲೂರು ಇಂಥ ಸುಮಾರು 50 ಗ್ರಾಮಗಳಲ್ಲಿ ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಮಿನಿಮಮ್ 130 ಹಳ್ಳಿಗಳು 50 ಕೆರೆಗಳಿಂದ 130 ಹಳ್ಳಿಯ ಜನರು ಈ ಒಂದು ಮಣ್ಣನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸೊ ಅಷ್ಟು ಜನಗಳು ಸಂಪೂರ್ಣವಾಗಿ ರೈತರ ಭೂಮಿಗಳಿಗೆ ಇದನ್ನು ಹಾಕೊಂಡಿದ್ದಾರೆ. ಇದು ಯಾವುದೇ ರೀತಿಯಾದ ಕಮರ್ಷಿಯಲ್ಗೆ ಯೂಸ್ ಆಗದ ರೀತಿಯಲ್ಲಿ ಬೇಸಾಯಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಈಗ ಸಂರಕ್ಷಣೆ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಏನು ಮಾಡ್ತೀರಿ? ನಾವು ಏನು ಅವರ ಆದಾಯವನ್ನು ಹೆಚ್ಚು ಮಾಡೋದೇ ನಮ್ಮ ಮೂಲ ಉದ್ದೇಶ. ಅಲ್ಲ ಸರ್, ಕೆರೆಗಳ ಸಂರಕ್ಷಣೆ ಅಂದರೆ ಏನು ಮಾಡ್ತೀರಿ? ಸೊ ಕೆರೆಯಲ್ಲಿ ನಾವು ನೀರನ್ನ ಸ್ಟೋರೇಜ್ ಮಾಡ್ತಕ್ಕಂಥದ್ದನ್ನು ಕೆಲಸ ಮಾಡಬೇಕು. ಸೊ ಅದ್ರಲ್ಲಿ ಬಂಡ್ ಇರ್ತದೆ, ಏರಿಗಳನ್ನು ರೆಡಿ ಮಾಡಬೇಕು. ಬರ್ತಕ್ಕಂಥ ಕಾಲುವೆಗಳು ಏನಿದೆಯೋ ಕಾಲುವೆಗಳನ್ನು ಆ್ಯಕ್ಚುಲಿ ಕೆರೆ ಇದ್ದರೆ ಸಾಕಾಗೋದಿಲ್ಲ. ಕೆರೆಗೆ ಬರ್ತಕ್ಕಂಥ ಕಾಲುವೆಗಳು, ಕೆರೆಗೆ ಬರ್ತಕ್ಕಂಥ ಇನ್ಪುಟ್ಸ್ ಏನಿದೆಯೋ ಆ ಕಾಲುವೆಗಳನ್ನು ಸರಿ ಮಾಡ್ತೇವೆ. ಕೆರೆ ನೀರು ತುಂಬಿಕೊಂಡಂಥ ಆ ಕೆರೆಗಳಿಂದ ಆಚೆಗೆ ಬೇಸಾಯಕ್ಕೆ ಹೋಗ್ತಕ್ಕಂಥ ಒಂದು ಏನು ಚಾನಲ್ಗಳಿದೆಯೋ ಆ ಚಾನಲ್ಗಳನ್ನು ಕೂಡ ನಾವು ರೆಡಿ ಮಾಡ್ತೇವೆ. ಇದು ಕೂಡ ಒಂದು ಉತ್ತಮವಾದಂಥ ಕಾರ್ಯಕ್ರಮ. ವರ್ಷ ಅವರೇ, ಈಗ ಏನು ಕೆರೆಗಳ ಒಂದು ರಕ್ಷಣೆ, ಸಂರಕ್ಷಣೆ, ಅಭಿವೃದ್ಧಿ ಅಂತ ನಾವೇನು ಹೇಳ್ತೀವಿ, ಇದು ರಾತ್ರೋರಾತ್ರಿ ಆಗುವಂಥ ಕೆಲಸ ಅಲ್ಲ. ಖಂಡಿತ ಅಲ್ವಾ? ಖಂಡಿತ. ಈಗ ಒಂದು ಕೆರೆ ಆಯ್ಕೆ ಮಾಡೋದ್ರಿಂದ ಹಿಡಿದು ಹೌದು, ಅಲ್ಲಿಯ ಜನಸಮುದಾಯದ ಜೊತೆ ಮಾತಾಡುವಂಥದ್ದು, ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದು, ಅವರು ಈಗ ಕೆರೆ ಅಂದರೆ ಒತ್ತುವರಿ ಅಂದರೆ ಅದು ರೆವಿನ್ಯೂ ಇಲಾಖೆಗೆ ಬರುತ್ತೆ. ಆ ಒತ್ತುವರಿಯ ತೆರವು ಮಾಡಿಸುವಂಥದ್ದು. ಎಷ್ಟೋ ಜನ ರಾಜಕಾಲುವೆಗಳನ್ನೇ ಒತ್ತುವರಿ ಮಾಡ್ಕೊಂಡಿರ್ತಾರೆ, ನೀರು ಬರ್ತಾ ಇರಲ್ಲ. ಅದರ ಒಂದು ಗಾಥೆ ಅಂದರೆ ಒಂದು ಇದೆ
ಏನು ಒಂದು ಸೀರೀಸ್ ಆಫ್ ಚೈನ್ ರಿಯಾಕ್ಷನ್ಸ್. ಈಗ ಹೇಳಿ ಸರ್, ಆ ಥರದ್ದು ಯಾವುದಾದ್ರೂ ಆರಂಭದಿಂದ ಹೇಳಿ, ಹೇಗೆ ಅಭಿವೃದ್ಧಿ ಆಯಿತು? ಇದು ಆ್ಯಕ್ಚುಲಿ ನಾವು ಒಂದು ಕೆರೆ ಅಂತ ಅಂದರೆ ಸುಮ್ಮನೆ ಯಾವುದೋ ಒಂದು ಕೆರೆ ಇದೆ ಅಂತ ಹೇಳಿ ಹೋಗಿ ನಾವು ಅದಕ್ಕೆ ಕೈ ಹಾಕೋದಿಲ್ಲ. ನಾವು ನಮ್ಮ ಸಿಬ್ಬಂದಿ ವರ್ಗದವ್ರು ಏನಿದ್ದಾರೋ ಫಸ್ಟು ಮೈಸೂರಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳು, ಯಾಕೆಂದರೆ ಕೆರೆಗಳು ಅಂದ ತಕ್ಷಣ ಕೆಲವೊಂದು ಕೆರೆಗಳು ಗ್ರಾಮ ಪಂಚಾಯಿತಿ ಅಧೀನದಲ್ಲಿರ್ತವೆ, ಕೆಲವೊಂದು ಕೆರೆಗಳು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅಧೀನದಲ್ಲಿರ್ತವೆ, ಕೆಲವೊಂದು ಕೆರೆಗಳು ನೇರವಾಗಿ ಏನು ಸರ್ಕಾರದ ಅಧೀನದಲ್ಲಿರ್ತವೆ. ಈ ಥರ ಇರಬೇಕಾದ್ರೆ ಈವನ್ ಕೆಲವೊಂದು ಕೆರೆಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧೀನದಲ್ಲಿರ್ತವೆ. ಹಾಗಾಗಿ ನಮಗೆ ಗೊತ್ತಿರಬೇಕು ಯಾವ್ಯಾವ ಕೆರೆಗಳು ಯಾರ್ಯಾರ ಹತ್ರ ಇದೆ ಅಂತ. ಹಾಗಾಗಿ ಮೊದಲು ಪಂಚಾಯಿತಿಗಳಿಗೆ ವಿಸಿಟ್ ಮಾಡ್ತೇವೆ, ಕೆರೆಗಳು ಎಷ್ಟಿದ್ದಾವೆ ನೋಡ್ತೇವೆ, ಅದರಲ್ಲಿ ಯಾವ ಕೆರೆ ತಕ್ಷಣ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ಸಮೀಕ್ಷೆ ಮಾಡ್ತೇವೆ. ಸೊ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಮಾಹಿತಿ ಸಿಗುತ್ತೆ, ಎಷ್ಟು ವಿಸ್ತೀರ್ಣ ಇದೆ, ಅದರಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಅನ್ನೋದು ಸಹ ಇವತ್ತು ನಮಗೆ ಏನು ಫಿಂಗರ್ ಟಿಪ್ಸಲ್ಲಿ ಸಿಗುತ್ತೆ. ಆ ಥರ ಮಾಹಿತಿಗಳು ನಮಗೆ ಸಾಕಷ್ಟು ಬರುತ್ತೆ, ಇಸ್ರೋದಿಂದ ಆ್ಯಪಲ್ಲಿ ಮುಖಾಂತರ ಸಿಗುತ್ತೆ. ಸೊ ಹಾಗಾಗಿ ಅಂಥವೆಲ್ಲ ಮಾಹಿತಿ ತೊಗೊಂಡ್ಮೇಲೆ ನಮಗೆ ಕೆರೆ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ಈಗಾಗಲೇ ನಮ್ಮ ಕೃಷ್ಣೇಗೌಡರು ಹೇಳಿದಾಗೆ ಹೂಳೆತ್ತೋದು ಅಂತೀವಿ. ಹೂಳೆತ್ಬಿಟ್ಟು ಎಲ್ಲ ಹಾಕ್ತೀರಿ, ಅದು ರೈತರಿಗೆ ಹೋಗ್ಬೇಕಲ್ಲ. ರೈತರಿಗೆ ಹೋಗ್ಬೇಕಂದ್ರೆ ರೈತರು ತೊಗೊಳ್ಳೋರು ಇರಬೇಕು. ಸೊ ಹಾಗಾಗಿ ರೈತರು ಹತ್ರ ಮಾತಾಡ್ತೇವೆ, ಅಲ್ಲಿರುವಂಥ ಅಧಿಕಾರಿಗಳ ಹತ್ರ ಮಾತಾಡ್ತೇವೆ, ಇನ್ಕ್ಲೂಡಿಂಗ್ PDO ಮುಖಾಂತರ ಅಧಿಕಾರಿಗಳ ಹತ್ರ, ನಾಯಕರ ಹತ್ರ ಮಾತಾಡ್ತೇವೆ, ಮಹಿಳಾ ಸಂಘಗಳ ಹತ್ರ ಮಾತಾಡ್ತೇವೆ. ಎಲ್ಲರನ್ನೂ ಒಟ್ಟು ಸೇರಿಸಿ ನಾವು ಕೆರೆ ಕೆಲಸಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ತೆಗೆದಂಥ ಫಲವತ್ತಾಗಿರುವಂಥ ಹೂಳನ್ನು ಯಾರಿಗ್ಯಾರು ಎಷ್ಟೆಷ್ಟು ಬೇಕಾಗುತ್ತೆ ಅಂತ, ಇದು ನಾವು ಯಾವ ಕಾರಣಕ್ಕೂ ಕಮರ್ಷಿಯಲ್ ಕೊಡೋದಿಲ್ಲ. ಕಮರ್ಷಿಯಲ್ ಒಂದು ಲೋಡ್ ಕೊಡ್ತು ಅಂತ ಹೇಳಿದ್ರೆ 3,500-4 ಸಾವಿರ ಕೊಟ್ಟು ತೊಗೊಂಡೋಗೋರಿದ್ದಾರೆ. ಸೊ ಆದರೆ ಯಾವ ಕಾರಣಕ್ಕೂ ಕೊಡೋದಿಲ್ಲ. ಕೆರೆಗಳಲ್ಲಿರುವಂಥ ಫಲವತ್ತಾದ ಮಣ್ಣು, ಆಗಲೇ ಹೇಳಿದಾಗೆ ಕೆರೆಗಳನ್ನು ಎತ್ತೋದು ಬರೀ ಒಂದೇ ಒಂದು ಕೆಲಸ, ನೀರು ತುಂಬಿಸೋದು ಅಷ್ಟೇ ಅಲ್ಲ. ರೈತರು ಜಮೀನಿಗೆ ಮಣ್ಣು ಹೋಗೋದ್ರ ಮುಖಾಂತರ ಅದು ಆದಾಯ ದ್ವಿಗುಣ ಆಗಬೇಕು, ಕೆಮಿಕಲ್ ಫರ್ಟಿಲೈಸರ್ ಕಡಿಮೆ ಆಗಬೇಕು. ಯಾರು ನೋಡಿ, ಅದು ಇಂಡೈರೆಕ್ಟ್, ಇದು ನೈಸರ್ಗಿಕವಾಗಿರುವಂಥ ಹೂಳು ಹೋಗ್ತಾ ಇದ್ದಂಗೆ, ಮಣ್ಣು ಹೋಗ್ತಾ ಇದ್ದಂಗೆ ಅವ್ರು ಯೂಸ್ ಮಾಡೋದು ಕೆಮಿಕಲ್ ಫರ್ಟಿಲೈಸರ್ ಕಡಿಮೆ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಸೊ ಆದಾಯ ಈ ಕಡೆ ಫಲವತ್ತಾಗಿರೋ ಮಣ್ಣು ಇದು ಮಾಡಿರೋದ್ರಿಂದ ಮಿನಿಮಮ್ 5 ವರ್ಷ ಅವರಿಗೆ ಬೆಳೆ ದ್ವಿಗುಣ ಆಗುತ್ತೆ, ಅಂದರೆ ಡಬಲ್ ಇನ್ಕಮ್ ಆಗುತ್ತೆ. ಸೊ ಖರ್ಚು ಕಡಿಮೆ, ಇನ್ಕಮ್ಮು ಡಬಲ್ ಆದ ತಕ್ಷಣ ಅವ್ರಿಗೆ ಎಷ್ಟು ಇದಾಗಿದೆ ಅಂದರೆ ಇಂಪಾರ್ಟೆನ್ಸ್ ಹೇಳ್ತಾ ಇರೋದು. ಅದ್ರ ಜೊತೆಯಲ್ಲಿ ಏನಾಗುತ್ತೆ, ಹೂಳು ತೆಗೆದ್ರೆ ನೀರಿನ ಸಂಗ್ರಹಣೆ ಹೆಚ್ಚಾಗುತ್ತೆ. ನೀರಿನ ಸಂಗ್ರಹಣೆ ಹೆಚ್ಚಾಗ್ತಿದ್ದಂಗೆ ಗ್ರೌಂಡ್ ವಾಟರ್ ರಿಚಾರ್ಜ್ ಆಗುತ್ತೆ. ಮೇಜರಾಗಿ ಆಗಬೇಕಾಗಿರೋದು ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಇಡೀ ದೇಶ ತಗೊಂಡ್ರೆ 2ನೇ ಅತ್ಯಂತ ಬರಡು ರಾಜ್ಯ ಅನ್ನೋದು ತಮಗೆ ಗೊತ್ತಿರಬಹುದು. ಯಾರೂ ಹೇಳೋದಿಲ್ಲ ಕರ್ನಾಟಕ ಬರಡು ರಾಜ್ಯ ಅಂತ, ಆದರೆ ಮಳೆಯ ಪ್ರಮಾಣ ತಗೊಂಡ್ರೆ ಕರ್ನಾಟಕ ದೇಶದಲ್ಲೇ 2ನೇ ಬರಡು ರಾಜ್ಯ. ಸೊ ಹಾಗಾಗಿ ಗ್ರೌಂಡ್ ವಾಟರ್ ತುಂಬ ಕಡಿಮೆ ಆಗ್ತಾ ಇದೆ. ಗ್ರೌಂಡ್ ವಾಟರೇ ಇಲ್ಲದೆ ಇದ್ಮೇಲೆ ನೀವು ಜನಸಂಖ್ಯೆ ಬೆಳೀತಿದ್ರೆ ಎಲ್ಲಿಂದ ತರ್ತೀರಿ ನೀರು? ಈ ಕಡೆ ಹವಾಮಾನ ವೈಪರೀತ್ಯದಿಂದ ಮಳೆ ಸರಿಯಾಗಿ ಬರ್ತಾ ಇಲ್ಲ. ಇವೆಲ್ಲ ಆಗ್ತಾ ಇರೋದ್ರಿಂದ ನಮಗೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡುವಂಥದ್ದು ನಮ್ಗೆ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಹೂಳು ತೊಗೊಂಡ್ಮೇಲೆ ಎಷ್ಟು ತೊಗೊಳ್ತೀರಿ ಅನ್ನೋದು ಒಂದು ಲಿಸ್ಟ್ ಮಾಡ್ತೇವೆ. ಸೊ ಅದಾದಮೇಲೆ ಅವ್ರ ಹತ್ರ ಎಲ್ಲ ಕುಂತ್ಕೊಂಡು ಮಾತಾಡ್ತೇವೆ. ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದಾದ್ರೂ ಸಮಸ್ಯೆಗಳು ಬಂದರೆ ನೀವುಗಳು ಪರಿಹಾರ ಮಾಡಬೇಕು. ಎಷ್ಟೋ ಸರಿ ಏನಾಗುತ್ತೆ, ಅದು ಕಾನೂನಿಗೆ ಸಂಬಂಧಪಟ್ಟಂದು, ರಾಜಕೀಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗ್ಬಿಡ್ತವೆ. ನಾವು ಸಂಸ್ಥೆಯವರು ಅದರೊಳಗೆ ಕೈ ಹಾಕ್ತು ಅಂತ ಅಂದರೆ ಒಂದು ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕೆ ಕನಿಷ್ಠ ಪಕ್ಷ 10 ವರ್ಷ. ಅಂದರೆ ನಮ್ಮ ಜೀವಮಾನ ಪರ್ಯಂತ ಕೆಲಸ ಮಾಡ್ತೀನಿ ಅಂದರೂ 2 ಕೆರೆ ಮಾಡ್ಬೋದು. ನಮ್ಮ ಗುರಿ ಕನಿಷ್ಠ 1000 ಕೆರೆಗಳು ಇಟ್ಕೊಂಡಿರೋದ್ರಿಂದ ಜನಗಳೇ ಪರಿಹಾರ ಮಾಡಬೇಕು. ಸರ್ ಇದೆ ಸರ್, ಅದು ಸಮಸ್ಯೆನೇ ಇಲ್ಲ. ಜನಗಳಿಗೆ ಅದರ ಮಹತ್ವ ಗೊತ್ತಾಗ್ಬಿಟ್ರೆ ಆ ಪ್ರಾಬ್ಲಮ್ಸನ್ನು ಅವರೇ ಸಾಲ್ವ್ ಮಾಡ್ತಾರೆ. ಎಷ್ಟೋ ಕೆರೆಗಳಲ್ಲಿ ನಮಗೇನಾಗಿದೆ, ಈಗ ನಮ್ಮ ಕೃಷ್ಣೇಗೌಡರು ಹೇಳ್ದಂಗೆ ಕೆರೆ ಅಭಿವೃದ್ಧಿ ಮಾಡಿದ್ಮೇಲೆ ಅದಕ್ಕೆ ಇನ್ಲೆಟ್ ಕಾಲುವೆ ನೀರು ಒಳಬರೋ ಅಂಥ ಕಾಲುವೆಗಳನ್ನು ಫ್ರೀ ಮಾಡಬೇಕು. ಅದು ಒತ್ತುವರಿ ಆಗೋಗಿರುತ್ತೆ, ಬೆಳೆ ಬೆಳೆದ್ಬಿಟ್ಟಿರ್ತಾರೆ. ನಾವೇನು ಮಾಡ್ತೀವಿ, ಕಾಲುವೆನ ಅದನ್ನು ಬಿಡಿಸ್ಕೊಂಡು ಅದನ್ನು ಅಗಲ ಮಾಡ್ತಾ ಒಂದು ಹಂತಕ್ಕೆ ಬರ್ತೀವಿ, ಅಲ್ಲಿ ಬೆಳೆ ಬೆಳೆದಿರ್ತಾನೆ. ಈಗ ನಾವೇನು ಮಾಡಬೇಕು, ಅಲ್ಲಿ ನಿಲ್ಲಿಸ್ಬಿಟ್ಟು ವಾಪಸ್ ಬರ್ತೀವಿ. ಸರ್ ಇನ್ಕಂಪ್ಲೀಟ್ ಆಯ್ತಲ್ಲ ಕೆಲಸ, ನಾನೇನು ಮಾಡಲಿ, ನನ್ನ ಕೆಲಸ ಅಲ್ಲ. ನೀವೆಲ್ಲ ಮನಸ್ಸು ಮಾಡಿ ಒಪ್ಸಿದ್ರೆ ಅವನನ್ನು ಮುಂದಕ್ಕೆ ಹೋಗುತ್ತೆ. ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅದು, ಯಾಕೆಂದರೆ ಕಾಲುವೆ ಅವ್ರ ಹೋದ್ರಷ್ಟು ಅವ್ರ ಜಮೀನಿಗೆ ಹತ್ತಿರದಲ್ಲಿ ನೀರು ಸಿಗುತ್ತೆ. ಎಲ್ಲರಿಗೂ ಗೊತ್ತಿದೆ ನೀರು, ಹಾಗಾಗಿ ಅವ್ರಿಗೆ ಬಿಟ್ಬಿಡ್ತೇವೆ. ಅವರವರೇ ಕುಂತ್ಕೊಂಡು ಕೆಲವೊಂದು ಸತಿ ಒಪ್ಪೋದಿಲ್ಲ, ಬಟ್ ಇಡೀ ಊರು ಸೇರಿಕೊಂಡು ಅವ್ರನ್ನ ಒಪ್ಸಿರುವಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಯಾವುದೇ ಕಾನೂನು ಸಮಸ್ಯೆ ಆಗದಂಗೆ ಒತ್ತುವರಿಗಳು ಬಿಟ್ಟೋಗಿದ್ದಾವೆ. ಸೊ ಈ ಥರ ಎಲ್ಲ ನಮಗೆ ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ಇನ್ವಾಲ್ವ್ ಮಾಡ್ಕೊಳ್ತೇವೆ. ಇದು ಆ್ಯಕ್ಚುಲಿ ನಮ್ಮ ಕೆರೆ, ಹಿಂದೆ ಒಂದು ಕಾನ್ಸೆಪ್ಟ್ ಇತ್ತು, ನಮ್ಮ ಕೆರೆ ಅಂದರೆ ನಮ್ಮ ಕೆರೆಯಿಂದ ನಾವೇ ಕೆಲಸ ಮಾಡಬೇಕು, ನಾವೇ ಉಳಿಸ್ಕೊಳ್ಬೇಕು ಅಂತ. ಬಟ್ ಈಗ ಅದು ಆಗ್ತಾ ಇಲ್ಲ, ಯಾಕೆಂದರೆ ಕೆರೆ ಬಗ್ಗೆ ಅವ್ರ ಸಂಬಂಧನೇ ಕಳಿಸೊಟ್ಟೋಗಿದೆ. ನೀರು ಬೇಕು ಅನ್ನೋದಕ್ಕೆ ಅಷ್ಟೇ ಗೊತ್ತು ಹೊರತು ನಮ್ಮ ಕೆರೆ ಯಾರು ಒತ್ತುವರಿ ಮಾಡ್ಕೋತಾನೆ, ಅದು ಮುಚ್ಚೋಗ್ತಿದೆಯಾ, ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಆ ಕೆಲಸನ ಈಗ ನಮ್ಮ ಸಂಸ್ಥೆಯವರು ಮಾಡೋಕ್ಕೆ ಬಂದಿರೋದ್ರಿಂದ ನಿಮ್ಮ ಇನ್ವಾಲ್ವ್ಮೆಂಟು, ನಿಮ್ಮ ಪಾರ್ಟಿಸಿಪೇಷನ್ನು, ನಿಮ್ಮ ಕಾಂಟ್ರಿಬ್ಯೂಷನ್ ಸಹ ಇರಬೇಕು ಅಂತ. ಇಲ್ಲಿ ಬಹಳ ಮುಖ್ಯವಾಗಿರೋದು ಇದು ಸರ್. ಒಂದು ಕೆರೆನ ಕರೆಕ್ಟಾಗಿ ನಾವು ಮಾಡಬೇಕು ಅಂತ ಹೇಳಿದ್ರೆ ಅದು ಎಕರೆ ಮೇಲೆ ಆಗುತ್ತೆ. ಕೆರೆಗಳಲ್ಲಿ
ವಿಸ್ತೀರ್ಣ ಬೇರೆ ಬೇರೆ, ಒಂದು 3 ಎಕರೆ ಇರೋದು ಇರ್ತವೆ, ಒಂದು 300 ಎಕರೆ ಇರೋವಂಥವು ಇದ್ದಾವೆ. ಎಲ್ಲದಕ್ಕೂ ಒಂದೇ ಅಮೌಂಟ್ ಆಗಲ್ಲ. ಸೊ 1 ಎಕರೆಗೆ ಕಂಪೇರ್ ಮಾಡಿದ್ರೆ 1 ಎಕರೆಗೆ ಕನಿಷ್ಠ ಪಕ್ಷ ನನಗೆ ಗೊತ್ತಿರೋಂಗೆ ಸರ್ಕಾರದ ನಿಯಮಾವಳಿ ಪ್ರಕಾರ ಒಂದು 60 ಲಕ್ಷ ಬೇಕಾಗುತ್ತೆ ಒಂದು ಎಕರೆ ಸರಿಯಾಗಿ ಮಾಡ್ತೀನಿ ಅಂದರೆ. ಆದರೆ ನಾವು 6ರಿಂದ 8 ಲಕ್ಷದೊಳಗೆ ಅದು ರೆಡಿ ಮಾಡ್ತೇವೆ. ಹೇಗೆ ಅಂತ ಹೇಳಿದ್ರೆ ಅವಶ್ಯಕತೆ ಏನಿದೆ ಅಂತ, ಅದು ಬ್ಯೂಟಿಫಿಕೇಷನ್ ಅವಶ್ಯಕತೆ ಇಲ್ಲ, ಅದು ಸೌಂದರ್ಯೀಕರಣ ಅವಶ್ಯಕತೆಯೇ ಇಲ್ಲ. ನಮಗೆ ಬೇಕಾಗಿರೋದನ್ನು ಕೆರೆ ಅಂದ್ರೇನು ನೀರು, ಕೆರೆ ಅಂದ್ರೇನು ಮಣ್ಣು, ಅದು ಫಲವತ್ತಾಗಿರೋ ಮಣ್ಣು, ಇವಷ್ಟೇ ಮಾಡಬೇಕಾಗಿದೆ. ಅದು ಬಂಡು ಒಂದು ಸ್ವಲ್ಪ ಸ್ಟ್ರೆಂಥನ್ ಮಾಡಬೇಕು. ನಾಳೆ ಹೆಚ್ಚು ಕಡಿಮೆ ಆಗಿ ನೀರು ಮತ್ತೆ ಒಡೆದೋಗಿ ಮತ್ತೆ ನೀರು ಹರ್ಕೊಂಡು ಹೋಗುವಂಥದ್ದು, ಹೊರಗೋಗುವಂಥ ಅಂಥದ್ದು ಬೇಡ. ಹಾಗಾಗಿ ಏನೇನು ಕೆಲಸ ಬೇಕೋ ಅದನ್ನು ಮಾತ್ರ ಮಾಡಬೇಕು. ಎರಡನೇದೇನಾಗುತ್ತೆ, ರೈತರು ಸಹ ಕಾಂಟ್ರಿಬ್ಯೂಟ್ ಮಾಡೋಂಗೆ ಮಾಡ್ತಾ ಇದ್ದಾವೆ. ಸೊ ಇಲ್ಲಿ 2 ಖರ್ಚು ಬರ್ತವೆ. ಮೊದಲನೇದು ಹೂಳು ಎತ್ತುವಂಥ ಖರ್ಚು, ಎರಡನೇದು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋವಂಥ ಖರ್ಚು, ಅಂದರೆ ಜಮೀನಿಗೆ ಕಳಿಸೋದು. ಟ್ರಾನ್ಸ್ಪೋರ್ಟ್ ಮಾಡೋ ಖರ್ಚು ಮೇಜರ್ ಆಗಿದೆ, ಅದನ್ನು ರೈತರು ಭರಿಸ್ತಾ ಇದ್ದಾರೆ. ನಮ್ಮ ಕಾಂಟ್ರಿಬ್ಯೂಷನ್ ಲೆಕ್ಕಕ್ಕೆ ಹೋದರೆ 60% ರೈತರೇ ಭರಿಸ್ತಾರೆ, 40% ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಒಟ್ಟು ಒಂದು 10 ಲಕ್ಷ ಖರ್ಚಿದ್ರೆ 4 ಲಕ್ಷ ನಾವು ಖರ್ಚು ಮಾಡ್ತೇವೆ, 6 ಲಕ್ಷ ಪಾಪ ರೈತರೇ ಖರ್ಚು ಮಾಡ್ತಿದ್ದಾರೆ. ಯಾಕಂದರೆ ಅವರು ಉಳಿಸ್ಕೊಳ್ತಾ ಇದ್ದಾರೆ. ಅವರು ಅಂದರೆ ಅದ್ರ ಇಂಪಾರ್ಟೆನ್ಸನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಈ ಥರ ಕೆಲಸಗಳು ನಡೀತಾ ಇದ್ದಾವೆ. ಹೇಳಿ ಕೃಷ್ಣೇಗೌಡ್ರೆ, ನಿಮ್ಮ ಅನುಭವ ಹಂಚ್ಕೊಳ್ಳಿ. ಯಾವುದಾದ್ರೂ ಒಂದು ಕೆರೆ ಜೊತೆ ತಾವು ಕೆಲಸ ಮಾಡಿದ್ರೆ? ಆ್ಯಕ್ಚುಲಿ ಸರ್, ಈಗ ನಾವು ಈ ಹನಿಕೆರೆ ಅಂತೇಳಿ ಮಂಡ್ಯ ಹತ್ತಿರದ ಒಂದು ಕೆರೆಯಲ್ಲಿ ಕೆಲಸ ಮಾಡಬೇಕಾದ್ರೆ ವರ್ಷ ಸರ್ ಹೇಳಿದಾಗೆ ತುಂಬ ರೈತರುಗಳು ಅದನ್ನು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ಅಲ್ಲೇ ಒಂದು ಕೆರೆ ಅಭಿವೃದ್ಧಿ ಸಮಿತಿ ಅಂತೇಳಿ ಮಾಡಿ ಕೆರೆ ಬಗ್ಗೆ ಇರ್ತಕ್ಕಂಥ ಒಂದು ಅವಶ್ಯಕತೆ ಏನಿದೆ, ನಿಮಗೆ ಕೆರೆಯಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದನ್ನು ಕೂತ್ಕೊಂಡ ಗ್ರಾಮದವರೆಲ್ಲರನ್ನು ಕೂರಿಸಿ ಒಂದು ಗ್ರಾಮ ಸಭೆ ಮಾಡಿ ನಾವು ಅವ್ರಿಗೆ ಅರಿವನ್ನು ಮೂಡಿಸೋಂಥ ಸಂದರ್ಭದಲ್ಲಿ ಅವರವರೇ ಬಿಟ್ಬಿಟ್ರು ಕೆರೆನ. ನಾನೊಂದು ಅರ್ಧ ಎಕರೆ ಹೊತ್ಸ್ಕೊಂಡಿದ್ದೀನಿ, ನಾನು 10 ಕುಂಟೆ ಹೊತ್ಸ್ಕೊಂಡಿದ್ದೀನಿ ಅಂತೇಳಿ ಬಿಟ್ಬಿಟ್ಟು ನೋಡಿ ಇಲ್ಲಿತ್ತು ನೀರು ಬರ್ತಕ್ಕಂಥದ್ದು ಕೆರೆ ಒಳಗಡೆಗೆ, ಇಲ್ಲಿ ಹೋಗ್ತಕ್ಕಂಥದ್ದು ಅಂತೇಳಿ ಆ ಕಾಲುವೆಗಳನ್ನು ಅವರೇ ತೋರಿಸ್ಕೊಟ್ಬಿಟ್ಟು ಪಾಪ ಅವರೇ ಬಂದು ವರ್ಷ ಸರಿ ಹೇಳಿದಾಗ ಏನಾಗ್ತು ಅಂತ ಹೇಳಿದ್ರೆ 60ರಿಂದ 65% ಅವರೇ ಕೊಡ್ತಾರೆ ಹಣನ. ಇನ್ನು 30ರಿಂದ 35 ಅಥವಾ 40% ಮಾತ್ರ ನಾವು ಸಂಸ್ಥೆಯವರು ಬೇರೆ ದಾನಿ ಸಂಸ್ಥೆಗಳಿಂದ ತೊಗೊಂಡು ಬಂದು ಕೆಲಸ ಮಾಡ್ತೀವಿ. ಸೊ ಹೀಗಾಗಿ ಒಂದೊಂದು ಕೆರೆ ತುಂಬ ಅಚ್ಚುಕಟ್ಟಾಗುತ್ತೆ. ಇವತ್ತು ಆ್ಯಕ್ಚುಲಿ 40 ಎಕರೆ ಕೆರೆ ಅದು ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಸೊ ವರ್ಷ ಸಾರಿ ಹೇಳಿದಾಗೆ ಅದನ್ನು ಸೌಂದರ್ಯೀಕರಣ ಏನು ಮಾಡೋಕ್ಕೆ ಹೋಗೋದಿಲ್ಲ ನಾವು, ಏನು ಸ್ವಯಂ ಸೇವಾ ಸಂಸ್ಥೆಯವರು. ನಾವು ಅದಕ್ಕೆ ಏನು ಬೇಕಾಗಿದೆ ಜಸ್ಟ್ ಅದನ್ನು ಮಣ್ಣು ತೆಗೆಯುವಂಥ ಕಾರ್ಯ ಮಾಡ್ತೇವೆ. ಆ ಮಣ್ಣು ಕರೆಕ್ಟಾಗಿ ರೈತರ ಜಮೀನುಗಳಿಗೆ ಹೋಗಬೇಕು. ರೈತರ ಜಮೀನನ್ನೇ ಅವರು ಆ್ಯಕ್ಚುಲಿ ಬೇಸಾಯ ಬೆಳೆಯುವಂಥ ಜಮೀನುಗಳಿಗೆ ಮಾತ್ರ ಉಪಯೋಗಿಸ್ಕೋಬೇಕು. ಅಥವಾ ಪೇ ಲ್ಯಾಂಡ್ ಅಂತ ಏನು ಹೇಳ್ತೀವಿ ನಾವು, ಬಂಜರು ಭೂಮಿ ಅಂತ ಏನು ಹೇಳ್ತೀವೋ, ಆ ಬಂಜರು ಭೂಮಿ ಕೂಡ ಈ ಮಣ್ಣನ್ನು ತೆಗೆದುಕೊಂಡೋಗಿ ಹಾಕಿದ್ರೆ ಅತ್ಯುತ್ತಮವಾದ ಬೆಳೆ ತೆಗಿತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸುಮಾರು ಆ ಒಂದು ಪ್ರದೇಶದಲ್ಲಿ ಒಂದು 10ರಿಂದ 15 ಎಕರೆಯಷ್ಟು ಬಂಜರು ಭೂಮಿ ಇತ್ತು. ಆ ಎಲ್ಲ ಸುಣ್ಣದ ಭೂಮಿಯಲ್ಲಿ ಬೆಳೆನೇ ಬೆಳೀತಿರ್ತಕ್ಕಂಥ ಭೂಮಿ. ಒಂದು ಕೆರೆ ತಗೊಂಡ್ರೆ ಅದರ ಹಿಂಭಾಗದಲ್ಲಿ ಸಾಮಾನ್ಯವಾಗಿ ನಡತೋಪುಗಳು ಅಂತ ಹಿಂದೆ ಇದ್ವು. ಅಂದರೆ ಅಲ್ಲಿ ಊರ ಮಕ್ಕಳಿಗೆ ಆಟ ಆಡೋದಕ್ಕೆ ಅದನ್ನು ಗುಂಡುತೋಪು ಅಂತ ಕೂಡ ಕರೆಯೋರು. ಮತ್ತು ಅದರೊಳಗಡೆ ಒಂದು ದೇವಸ್ಥಾನ ಕೂಡ ಮಾಡೋರು. ಯಾಕೆಂದರೆ ಯಾರೂ ಅದನ್ನು ಒತ್ತುವರಿ ಮಾಡ್ಕೋಬಾರ್ದು ಅಂತ ಅದನ್ನು ದೇವ್ರ ವನ ಅಂತ ಎಷ್ಟೋ ಕಡೆ ಕರೆದಿರೋ ನಿದರ್ಶನಗಳು ಇದೆ. ಇದರೆಲ್ಲರ ಉದ್ದೇಶ ಏನಪ್ಪ ಅಂದರೆ ಕೆರೆಗೆ ಏನು ನೀರು ಹರಿದು ಬರುತ್ತಲ್ಲ, ಆ ಹರಿದು ಬರುವಂತಹ ನೀರು ಮಣ್ಣನ್ನು ಕೊಚ್ಕೊಂಬರಬಾರ್ದು ಅಂತ, ಅಂದರೆ ಹೂಳು ತುಂಬ್ಕೋಬಾರ್ದು ಕೆರೆಗೆ ಅಂತ. ಈಗ ಆ ತರಹದ ಒಂದಷ್ಟು ಏನು ಗುಂಡುತೋಪುಗಳು ನಡುತೋಪುಗಳು ಅದನ್ನು ಕೂಡ ಇವತ್ತು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ತರಹ ನಡುತೋಪುಗಳನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಿದ್ದು ಆ ಥರದ್ದೇನಾದರೂ ನಿಮ್ಮ ಮನಸ್ಸಿನಲ್ಲಿ ಇದೆಯಾ? ಇದೆ ಸರ್. ಅದು ಮಳವಳ್ಳಿ ತಾಲೂಕು ಬಂಡೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಗುಂಡುತೋಪು ಅಂತೇಳಿ ಒಂದು 4 ಎಕರೆಯಷ್ಟು ಜಮೀನು ಮಾತ್ರ ಇತ್ತದು. ಅದು ಸಂಪೂರ್ಣವಾಗಿ ಮಾಯ ಆಗಿಬಿಟ್ಟಿತ್ತು, ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ ಯಾರಿಗೂ. ಸೊ ಅಲ್ಲಿಗೆ ಹೋಗಿ ಗಿಡಗಳೆಲ್ಲ ನೆಡ್ಸಿ ಪಕ್ಕದಲ್ಲಿದ್ದಂತಹ ಒಂದು ಕೆರೆಯನ್ನು ಸಂಪೂರ್ಣವಾಗಿ ಹೂಳು ತೆಗೆದು ಅದನ್ನು ರೆಡಿ ಮಾಡಿದಾಗ ಈಗ ಗುಂಡುತೋಪು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಳ್ಳಿಯವರೆಲ್ಲ ಹೋಗ್ಬಿಟ್ಟು ಅಲ್ಲೋಗಿ ಕೂತ್ಕೊಳ್ತಕ್ಕಂಥದ್ದು. ನೀವು ಹೇಳ್ದಾಗೆ ದೇವಸ್ಥಾನಗಳ ಹತ್ರ ಗುಂಡುತೋಪುಗಳು ಮರಗಳ ಕೆಳಗೆ ಹೋಗಿ ವಯಸ್ಸಾದವರು ಕಾಲ ಕಳೀತಾ ಇದ್ರು ಹಿಂದೆ. ಮತ್ತೆ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನಗಳೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ, ಅದನ್ನ ಬಹಳ ಖುಷಿ ಪಡ್ತಿದ್ದಾರೆ, ಪರವಾಗಿಲ್ಲ ಅಂತೇಳಿ. ಈ ಬಂಡೂರು ಕುರಿಗೆ ಖ್ಯಾತಿಯನ್ನು ಪಡೆದಿರುವಂತಹ ಊರು ಬಂಡೂರು, ಮಳವಳ್ಳಿ ತಾಲೂಕು. ಹೌದು ಸರ್, ಬಂಡೂರು ಕುರಿಗೆ ಖ್ಯಾತಿ ಪಡೆದಂತಹ ಗ್ರಾಮ ಅದು. ಸೊ ಕುರಿ ಬೀಡಿಂಗ್ಸ್ ನ ಮಾಡೋದಕ್ಕೆ ಅದು ಬಂಡೂರನ್ನ ಆಯ್ಕೆ ಮಾಡ್ಕೊಂಡ್ರು. ಸೊ ಉತ್ತಮವಾದಂತಹ ಕುರಿಗಳು ಸಿಗುತ್ತೆ ಅಲ್ಲಿ. ಅಲ್ಲಿ ಒಂದು ಕೆರೆನ ತಾವು ಅಭಿವೃದ್ಧಿ ಮಾಡಿದ್ದೀವಿ ಸರ್. ಓಕೆ, ಅಲ್ಲಿ ಗುಂಡುತೋಪನ್ನು ಕೂಡ ತಾವು ಅಭಿವೃದ್ಧಿ ಮಾಡಿದ್ದೀರಿ ಅಲ್ವೇ? ಈಗ ಅಲ್ಲಿಯ ಜನ ಏನಂತಾರೆ ಸರ್? ತುಂಬ ಸಂತೋಷ ಪಡ್ತಾರೆ ಸರ್. ಆ್ಯಕ್ಚುಲಿ ನಾವು ಹಾಳು ಮಾಡಿಬಿಡ್ತೀವಿ 16 ವರ್ಷಗಳಿಂದ. ನಾವೆಲ್ಲ ಹೋಗಿ ಕೂತ್ಕೊಂಡಿದ್ದಕ್ಕೆ ಎಲ್ಲೋ ಕೂತ್ಕೊಳ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಲ್ಲಿ. ಅಟ್ಲೀಸ್ಟ್ ಈಗ ಮರಗಳ ಹತ್ರ ಹೋಗಿ ಕೂತ್ಕೊಳ್ತೀವಿ ನಾವು, ಖುಷಿ ಆಗುತ್ತೆ. ನಮ್ಮ ಜಮೀನು ನೋಡ್ಕೊಂಡು ಬರ್ತೀವಿ, ನಮ್ಗೆ ಆಯಾಸ ಅದರಲ್ಲಿ ಹೋಗಿ ಕೂತ್ಕೊಂಡು ನಾವು ಒಂದು ನಮ್ಮ ಆಯಾಸವನ್ನು ಕಳ್ಕೊತೀವಿ ನಾವು ಅಲ್ಲಿ ಅಂತ ಹೇಳ್ತಕ್ಕಂಥ ತುಂಬ ಸಂತೋಷ ಪಡ್ತಾರೆ. ಏನೀಗ ನಾವು ಕೆರೆ ಅಭಿವೃದ್ಧಿ ಸಮಿತಿ ಅಂತ ಮಾಡಿದ್ದೆವು, ಅವರೇ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಇವಾಗ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಗಿಡಗಳು ನೆಡೋದು, ಅವ್ರುಗಳು ಸ್ವಲ್ಪ ನೀರು ಹಾಕುವಂಥದ್ದು, ಈ ಕೆಲಸವನ್ನು ಅವರೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗಾಗಿ ನಮಗೂ ಕೂಡ ಸಂತೋಷ ಆಗ್ತಾ ಇದೆ. ನಾವು ಏನು ಕೆಲಸ ಮಾಡಿದ್ವಿ ಅದರಿಂದ ಒಂದು ಒಳ್ಳೆ ಔಟ್ಪುಟ್ ಬಂತಪ್ಪ ಅಂತ ಅನಿಸ್ತಾ ಇದೆ. ಈಗ ಕೆರೆ ಅಲ್ಲಿ ನೀರನ್ನ ಸಂಗ್ರಹಣೆ ಮಾಡ್ತೀರಿ, ಮಣ್ಣು ತೆಗಿತೀರಿ, ಎಲ್ಲ ಸರಿ. ಆದರೆ ಕೆರೆ ಅನ್ನೋದು ಒಂದು ಸಣ್ಣ ಅಣೆಕಟ್ಟೆ ಇದ್ದ ಹಾಗೆ. ಸೊ ಅದಕ್ಕೆ ನೀರು ಹೊರಗಡೆ ಬಿಡೋದಕ್ಕೆ ಕಾಲುವೆಗಳು ಕೂಡ ಇರ್ತವೆ. ಮುಂಚೆ ಎಲ್ಲ ನೀರು ಗಂಟಿಗಳು ಅಂತ ಇದ್ರು, ಅವರು ಅದನ್ನು ನಿರ್ವಹಣೆ ಮಾಡೋರು.
ಅಲ್ವೇ? ಹೌದು. ಸೊ ಈಗ ಅದನ್ನು ಕೂಡ ತಾವು ಮಾಡ್ತೀರಾ? ಒಂದು ಕೆರೆ ಅಭಿವೃದ್ಧಿ ಆದ್ಮೇಲೆ ಇಲ್ಲ ಸರ್, ನೀರು ನಿರ್ವಹಣೆಗೆ ಏನಾದ್ರು ಒಂದು ಸಮಿತಿ ಮಾಡ್ತೀರಾ? ನೀರು ನಿರ್ವಹಣಾ ಸಮಿತಿ, ಕೆರೆ ಅಭಿವೃದ್ಧಿ ಸಮಿತಿ ಎರಡೂ ಒಂದೇ ಇರುತ್ತೆ ಸರ್. ಅವ್ರಿಗೆ ಬೇಕಂತ ಹೇಳಿದ್ರೆ ಅವ್ರನ್ನ ನಾವೆಲ್ಲ ಆಯ್ಕೆ ಮಾಡ್ಕೊಳ್ತೀವಿ. ಕೆರೆಯ ನೀರನ್ನ ಯಾರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಆ ರೈತರ ಕುಟುಂಬಗಳಲ್ಲೇ ಒಬ್ಬೊಬ್ಬರನ್ನು ತೆಗೆದುಕೊಂಡಿರ್ತೀವಿ ಸರ್. ಒಂದು ಹೆಣ್ಮಕ್ಳು 10 ಜನ, ಗಂಡು ಮಕ್ಳು 10 ಜನ, ಈ ಥರ ಒಂದೊಂದು ಗುಂಪನ್ನು ಮಾಡಿರ್ತೇವೆ. ಸೊ ಅವ್ರಿಗೆ ಬೇಕಂದಾಗ ಅವರೇ ಆ ತೂಬನ್ನು ಎತ್ಕೊಳ್ತಾರೆ, ನೀರು ಹೋಗುತ್ತೆ. ಸೊ ಬೇಡ ಅಂದಾಗ ಅವರೇ ಕ್ಲೋಸ್ ಮಾಡ್ಕೊಳ್ತಾರೆ ಸರ್. ಸೊ ಹಾಗಾಗಿ ಅದಕ್ಕೆ ಯಾವುದೇ ರೀತಿಯಾದ ಅವ್ರಿಗೆ ನಿರ್ವಹಣಾ ವೆಚ್ಚ ಏನೂ ಬರೋದಿಲ್ಲ. ಅದಕ್ಕಾಗಿ ಒಬ್ಬ ವ್ಯಕ್ತಿನ ನೇಮಿಸೋ ಅವಶ್ಯಕತೆಯೂ ಕೂಡ ಅವ್ರಿಗೆ ಇರೋದಿಲ್ಲ. ವರ್ಷ ಅವರೇ ಈಗ ಸ್ವಲ್ಪ ಆರಂಭದಿಂದ ಹೇಳ್ಬಿಡಿ. ಈಗ ಒಂದು ಕೆರೆ ಅಭಿವೃದ್ಧಿ ಅಂತಂದರೆ, ಕೆರೆ ಅಂದರೆ ಎಲ್ರಿಗೂ ಗೊತ್ತು, ಆದರೆ ತುಂಬ ವೈಜ್ಞಾನಿಕವಾಗಿ ಅದರ ಪರಿಭಾಷೆನ ಬೇರೆ ಬೇರೆ ರೀತಿಯಲ್ಲೇ ನೋಡಲಾಗುತ್ತೆ. ಈಗ ಒಂದು ತಾವೇ ಹೇಳಿದ್ರಿ ಸೌಂದರ್ಯವರ್ಧನೆ ಬೇಡ ಅಂತ, ಆದರೂ ಕೆರೆ ಅಂದಮೇಲೆ ಅದಕ್ಕೊಂದು ಒಳ್ಳೆ ಏರಿ ಇರಬೇಕು, ಬದು ಇರಬೇಕು, ನೀರು ನಿಲ್ಲಿಸುವಂತಹ ಒಂದು ಜಾಗ, ಅದರ ಎತ್ತರ ನಿರ್ಧಾರ ಆಗಬೇಕು. ಯಾಕೆಂದರೆ ಎತ್ತರ ಜಾಸ್ತಿ ಆದರೆ ಇಡೀ ಏನು ಒಡ್ಕಟ್ಟಿರ್ತೀರಿ ಅದೇ ಕಿತ್ಕೊಂಡು ಹೊಟ್ಟೋಗುತ್ತೆ. ಅದು ವೈಜ್ಞಾನಿಕವಾಗಿ ತೀರ್ಮಾನ ಆಗಬೇಕು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೋಡಿ, ಈ ಕೋಡಿ ಏನಿದೆ ಅದು ಕೂಡ ತುಂಬ ಮುಖ್ಯವಾದ್ದು. ತಾವೇ ಹೇಳಿದಾಗೆ 1000 ಕೆರೆ ಅಂದರೆ ಕೆರೆಗಳು ಅದೊಂಥರ ಚೈನ್ ಇದ್ದಾಗೆ. ಒಂದು ಕೆರೆ ತುಂಬಿ ಅದರ ನೀರು ಇನ್ನೊಂದು ಕೆರೆಗೆ ಹೋಗಬೇಕು. ಆ ಕೋಡಿ ಹರಿಯುತ್ತಲ್ಲ, ಆ ಹರಿದ ನೀರು ಮತ್ತೊಂದು ಕೆರೆಗೆ ಸೇರುವಂತೆ ಮಾಡೋದು, ಈ ತರಹದ ವೈಜ್ಞಾನಿಕ ಆಲೋಚನೆಗಳು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ತಾವು ಸಂಪನ್ಮೂಲಗಳನ್ನು ಹೇಗೆ ಸಂಗ್ರಹಣೆ ಮಾಡ್ತೀರಿ ಅದನ್ನು ಹೇಳಿ ಫಸ್ಟ್. ಅದೇ ಸಂಪನ್ಮೂಲ ಅಂತ ಹೇಳಿದ್ರೆ ಮೊದಲನೇದು ಹಣಕಾಸಿನ ಸಂಪನ್ಮೂಲ, ಎರಡನೇದು ಮಾನವ ಸಂಪನ್ಮೂಲ. ಸೊ ಹಣಕಾಸಿನ ಸಂಪನ್ಮೂಲ ಈಗಾಗಲೇ ನಾವು ಹೇಳಿದಾಗೆ ಮೈಸೂರಿನಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ IIT ಫಾರ್ IIT ಅಂತ ಹೇಳಿ ಒಂದು ಏನೋ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಪಾಸ್ಟ್ ಔಟ್ ಆದಂಥವ್ರು ಮಾಡೋಂಥ ಒಂದು ಫೌಂಡೇಶನ್ನು. ಸೊ ಅವರಿಗೆ ನಮ್ಮ ಬಗ್ಗೆ ಗೊತ್ತಾಗಿ ಅವ್ರು ನಮ್ಮನ್ನು ಅಪ್ರೋಚ್ ಮಾಡಿದರು. ಸೊ ಮೈಸೂರಿನಲ್ಲಿ ಈ ಥರದೊಂದು ಕನಸಿದೆ ನಮಗೆ, ನೀವು ಮಾಡ್ತೀರಾ ಅಂತ. ಮೈಸೂರು ನಮ್ಮದೇ ಜಿಲ್ಲೆ, ಸೊ ನಾವು ಓಡಾಡಿದಂಥ ಜಿಲ್ಲೆ, ಈ ಜಿಲ್ಲೆನ ಮಾಡಬೇಕು ಅನ್ನೋ ಕನಸು ನಮ್ಮ ಮೊದಲಿಂದ ಇದ್ದಿದ್ದರಿಂದ ಅದಕ್ಕೆ ನಾವು ಒಪ್ಕೊಂಡ್ವಿ. ಒಂದು ಪ್ರಾರಂಭ ಮಾಡಿದಾಗ ಸ್ವಲ್ಪ ಹಣ ಅವರು ಕೊಟ್ಟರು, ಒಂದು 3 ಲಕ್ಷದಷ್ಟು ಒಂದು ಕೆರೆ ಮಾಡೋಷ್ಟು. ಮೊದಲಿಗೆ ತಾವು ಅಭಿವೃದ್ಧಿ ಮಾಡಿದ ಕೆರೆ ಯಾವುದು ವರ್ಷ ಅವರ? ರಿಂಗ್ ರೋಡ್ ಹತ್ರ ಹೋದರೆ ಆಲನಹಳ್ಳಿ ಕೆರೆ ಅಂತ ಸಿಗುತ್ತೆ. ಸೊ ಆಲನಹಳ್ಳಿ ಕೆರೆ ಮೊದಲು ಮಾಡಿದ್ದು. ಈಗ ನೋಡಿದ್ರೆ ಒಂದು ಬ್ಯೂಟಿಫುಲ್ ಕೆರೆ ಆಗಿದೆ, ಎಷ್ಟು ಅದ್ಭುತವಾಗಿರೋ ಕೆರೆ ಆಗಿದೆ ನೋಡಿ. ಅದು ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿ ಕೆರೆ ಇತ್ತು ಅನ್ನೋದು ಸಹ. ಅದೊಂದು ಏನೋ ಕಸ ಎಸೆಯುವಂಥ ಒಂದು ತೊಟ್ಟಿ ಆಗಿತ್ತು. ನನಗೆ ಮಾಹಿತಿ ಬಂದ ಪ್ರಕಾರ ಅದೊಂದು ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ನಿರ್ಧಾರ ಆಗಿತ್ತು, ಆ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಅಂತ. ಸೊ ಇವತ್ತು ಅದ್ಭುತವಾಗಿರುವಂಥ ಒಂದು ಇದಾಗಿದೆ. ಆ ಲ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗಿದೆ, ಜನಗಳಿಗೆ ಖುಷಿ ಆಗ್ತಾ ಇದೆ. ಸುತ್ತ ಒಂದು ಪಾರ್ಕ್ ಇದೆ. ಡೆವಲಪ್ಮೆಂಟ್ ವರ್ಕ್ ಬೇರೆಯವರು ಮಾಡಿದ್ದಾರೆ, ಬೇರೆ ಸಂಸ್ಥೆಯವರು, ಬಟ್ ಅದು ಪುನರುಜ್ಜೀವನ ಕೊಡುವಂಥ ಕೆಲಸ ನಾವು ಮಾಡಿದ್ವಿ. ಅದು ಮೊದಲನೇ ಕೆರೆ. ಒಂದು 2-3 ಕೆರೆಗಳು ನಿಮ್ಗೆ ಹೇಳಲೇಬೇಕು ಇಲ್ಲಿ. ಹೇಳಿ. ನಂಜನಗೂಡು ತಾಲೂಕಲ್ಲಿ ಕುಡ್ಲಾಪುರ ಅಂತ ಪಂಚಾಯತ್ ಇದೆ, ಅಲ್ಲಿ ಬಾಗೂರು ಎಸ್ ನಿಜಲಿಂಗಪ್ಪ ಅವರು ಬಂದು ಅಡಿಪಾಯ ಹಾಕಿದ್ದು, ಶಂಕುಸ್ಥಾಪನೆ ಮಾಡಿದಂಥ ಕಟ್ಟೆ. ಒಂದು 45 ವರ್ಷಗಳಿಂದ ಅದು, ಯಾಕೆಂದರೆ ಅದು ಗುಂಡ್ಲುಪೇಟೆಯಿಂದ ನೀರು ಬರ್ತಾ ಇತ್ತು ಅಲ್ಲಿ ತನಕ. ಅಷ್ಟು ಅಂದರೆ ಆ ಮಳೆ ಆಶ್ರಿತ ಏರಿಯಾ ಅಷ್ಟಿತ್ತು ಅದು. ಎಲ್ಲೇ ಆ ಗುಂಡ್ಲುಪೇಟೆಯಲ್ಲಿ ಸ್ಟಾರ್ಟ್ ಆಗಿ ಆ ಉದ್ದಕ್ಕೆ ಎಷ್ಟು ಬಂದ್ರೂ ಇಲ್ಲಕ್ಕೆ ಈ ಕಟ್ಟೆ ಹತ್ರ ಬರ್ತಾ, ಅದಕ್ಕೆ ಬಾಗೂರು ಕಟ್ಟೆ ಅಂತ ಹೇಳ್ತಾ ಇದ್ರು. ಸೊ ಅಲ್ಲಿ ಸಂಗ್ರಹ ಆಗ್ತಾ ಇತ್ತು. ಬರ್ತಾ 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 ಏನಾಗಿದೆ, ಒತ್ತುವರಿ ಆಗ್ತಾ ಇದೆ, ಅಥವಾ ಹವಾಮಾನ ಬದಲಾವಣೆ, ನೀರಿನ ಸಂಗ್ರಹಣೆ ಕಡಿಮೆ ಆಯಿತು. ಹಳ್ಳಿಯವ್ರ ಹತ್ರ ಗ್ರಾಮಸ್ಥರೇ ಹೇಳಿದಾಗೆ ಒಂದು 10 ವರ್ಷ ಅವರು ಅದ್ಭುತವಾಗಿ ಅದ್ರ ಪ್ರಯೋಜನ ಪಡ್ಕೊಂಡಿದ್ದಾರೆ. ನೀರು ತುಂಬಿತ್ತು, ಭತ್ತ ಬೆಳೆದಿದ್ದಾರೆ, ಕಬ್ಬು ಬೆಳೆದಿದ್ದಾರೆ, ಇದೆಲ್ಲ ಬೆಳೆದಿದ್ದಾರೆ. ಆಮೇಲೆ ಬರ್ತಾ 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 ಕಡಿಮೆ ಆಗ್ತಾ ಬಂತು. ನಂಬ್ತಿರೋ ಬಿಡ್ತಿರೋ, ನಾವು ಆಯ್ಕೆ ಮಾಡಿಕೊಂಡಾಗ ಒಂದೇ ಒಂದು ಡ್ರಾಪ್ ನೀರಿರಲಿಲ್ಲ, ನಾಟ್ ಇವನ್ ಸಿಂಗಲ್ ಡ್ರಾಪ್. ನಾನು ಆ ಫೋಟೋಗಳು ತೋರಿಸ್ತೀನಿ. ಪ್ರಾರಂಭ ಹೇಗಿತ್ತು, ಆಮೇಲೆ ಏನಾಗಿತ್ತು, ಅದರೊಳಗೇ ಫಂಕ್ಷನ್ ಮಾಡಿದ್ದೀವಿ ನಾವು ಕೆಲಸ ಮಾಡಿದ್ಮೇಲೆ. ಕೆರೆ ಒಳಗೆ ಕುಂತ್ಕೊಂಡು, ಅಂದರೆ ನೀರಿಲ್ಲ, ಅಲ್ಲೇ ಪೆಂಡಾಲ್ ಹಾಕ್ಕೊಂಡು ಅದನ್ನು ಪಂಚಾಯತಿಗೆ ಅರ್ಪಿಸಿದ್ದೀವಿ. ಕೆರೆ ಇದನ್ನು ಅವರಿಗೆ ನಿರ್ವಹಣೆ ಕೊಟ್ಟಿದ್ದೀವಿ, ಹಂಗೆ ಮಾಡಿದ್ವಿ. ಸೊ ಇವತ್ತು ತುಂಬಿ ತುಳುಕ್ತಾ ಇದೆ. ಕಳೆದ 6 ವರ್ಷಗಳಿಂದ 1 ಅಡಿ ನೀರು ಕಡಿಮೆ ಆಗದೆ ಇರುವಂಥ ಏಕೈಕ ಕೆರೆ ಕರ್ನಾಟಕದಲ್ಲಿ ಬಾಗೂರು ಕಟ್ಟೆ. ಬೇರೆ ಬೇರೆ ಜಿಲ್ಲೆಗಳಿಂದ ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ರೈತರು ಈಗ ಹೇಳ್ತಾರದು, ನಾವು ಭತ್ತ ಬೆಳೆಯೋಕ್ಕೆ ಪ್ರಾರಂಭ ಮಾಡ್ತೀವಿ ಸರ್ ಅಂತ. ಭತ್ತ ಕೊಂಡ್ಕೊಳ್ತಾ ಇದ್ರು, ಭತ್ತ ಬೆಳೀತಿದ್ದವರು ಭತ್ತ ಕೊಂಡ್ಕೊಳ್ತಾ ಇದ್ರು. ಇವಾಗ ಮತ್ತೆ ಭತ್ತ ಬೆಳಿತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಹೇಗಿದ್ದಾರೆ ಅಂತಂದರೆ ಅಷ್ಟು ಖುಷಿಯಾಗಿದ್ದಾರೆ ಸರ್. ಇಲ್ಲಿ ಚಾಮುಂಡಿ ಬೆಟ್ಟದ ಕೆಳಗಡೆ ಒಂದು ತಪ್ಪಲಲ್ಲಿ ಪಾದದ ಹತ್ರ ಹೋಗ್ತು ಅಂತ ಅಂದರೆ ಪರಸನಾಯಕನ ಕೆರೆ ಅಂತ ಇದೆ. ಆ ಪರಸನಾಯಕನ ಕೆರೆ ಇವತ್ತು ಸುಮಾರು 2300 ಟನ್ ಕಸ ತೆಗೆದಿದ್ದೀವಿ ನಾವು. ಒಂದಿದ ಕಸನ ತೆಗೆದು ಅದನ್ನು ಸ್ವಚ್ಛ ಮಾಡಿ ಇವತ್ತು ಒಂದು ಐಲ್ಯಾಂಡ್ ಆದಂಗೆ ಆಗಿದೆ. ಸೊ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಥರ ಹಲವಾರು ಕೆರೆಗಳು ನಾವು ಇದು ಮಾಡಿದ್ದೇವೆ. ನಮಗೆ ಬಹಳ ಮುಖ್ಯವಾಗಿರೋದು ನೀವು ಆಗಲೇ ಹೇಳ್ದಂಗೆ ಒಂದು ಹಣಕಾಸು. ಸೊ ಇಷ್ಟಾದ ಮೇಲೆ ನಾವು ಏಷ್ಯನ್ ಪೇಂಟ್ಸ್ ಅವರು, ಇಲ್ಲ ಏಷ್ಯನ್ ಪೇಂಟ್ಸು ನಮ್ಮ ಮೈಸೂರಿನಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ನೀವು ಎಷ್ಟೇ ಕೆರೆ ಮಾಡಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೆ ಅವರು ಒಂದು 15 ಕೋಟಿ ರೂಪಾಯಿ ನಮಗೆ ಗ್ರ್ಯಾಂಟ್ ಕೊಟ್ಟಿದ್ದಾರೆ. 15 ಕೋಟಿ ರೂಪಾಯಿ ಗ್ರಾಮಸ್ಥರದ್ದು ಒಂದು, ನಾನು ಆಗಲೇ ಹೇಳಿದಂಗೆ 60% ತೊಗೊಂಡ್ರೆ ಅವ್ರದ್ದೊಂದು 25 ಕೋಟಿ ರೂಪಾಯಿ
ಒಟ್ಟು 40 ಕೋಟಿ ರೂಪಾಯಿ ಖರ್ಚು ಮಾಡಿ ಸುಮಾರು 110 ಕೆರೆಗಳನ್ನು ನಾವು ಡೆವಲಪ್ ಮಾಡಿದ್ದೇವೆ. ಇದು ಮೊದಲನೇ ಅಂಥದ್ದು. ಇನ್ನು ಸಮುದಾಯದ ಸಹಭಾಗಿತ್ವ ನಿಮಗೆ ಗೊತ್ತೇ ಇದೆ. ಈಗ ಸರ್ಕಾರ ಈ ವರ್ಷದಿಂದ ಒಂದು ವಿಶ್ವಸಂಸ್ಥೆಯ ಸಹಯೋಗದಲ್ಲಿ ಕೆರೆಗಳನ್ನು ಪುನರುಜ್ಜೀವನ ಮಾಡುವಂಥ ಒಂದು ಹೊಸ ಯೋಜನೆನ ಹಮ್ಮಿಕೊಳ್ತಾ ಇದೆ. ನಾವು ಒಂದು 8-7 ಸಂಸ್ಥೆಯವರು ಕರ್ನಾಟಕದಲ್ಲಿ ಆಯ್ಕೆ ಆಗಿದ್ದೀವಿ ಅದಕ್ಕೆ ಪೈಲಟ್ ಕಾರ್ಯಗಳನ್ನ ಮಾಡೋದಕ್ಕೆ ಅಂತ ಹೇಳಿ. ಸೊ ಅಂದರೆ ಕೆರೆ ಮಹತ್ವ ನಿಮಗೆ ಗೊತ್ತಾಗ್ತಿದೆ, ಎಲ್ಲರಿಗೂ ಗೊತ್ತಿದೆ. ಬಹುಶಃ 3ನೇ ವರ್ಲ್ಡ್ ವಾರ್ ಏನಾರು ಆಗೋದಾದರೆ ಅದು ನೀರಿಗೋಸ್ಕರನೇ ಅಂತ. ಪ್ರತಿಯೊಂದು ದೇಶಗಳ ನಡುವೆ ನೀರಿನ ಸಮಸ್ಯೆ ವೈಮನಸ್ಯ ಇದೆ, ಪ್ರತಿಯೊಂದು ರಾಜ್ಯದ ನಡುವೆ ವೈಮನಸ್ಯ ಇದೆ, ಪ್ರತಿಯೊಂದು ಜಿಲ್ಲೆ ನಡುವೆನೂ ವೈಮನಸ್ಯ ಇದೆ. ಸೊ ಆದರೂ ಏನಪ್ಪ ಅಂದರೆ ಜನರಿಗೆ ನೀರಲ್ವಾ ಅಂತಂದರೆ ಅದರ ಇಂಪಾರ್ಟೆನ್ಸೇ ಗೊತ್ತಾಗಿಲ್ಲ. ಸೊ ನಮಗೆ ಬಹಳ ಮುಖ್ಯವಾಗಿ ನಾವು ಕೆರೆ ಕಟ್ಟೆ ಕಟ್ತೀವಿ, ಸರಿ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀರಿನ ಮಹತ್ವದ ಬಗ್ಗೆ ಅವರಿಗೆ ಮತ್ತಷ್ಟು ಅರಿವು ಮೂಡಿಸುವಂಥ ಕೆಲಸ ನಮ್ಗೆ ಆಗಬೇಕಾಗಿದೆ. ಈ ಕೆಲಸಗಳನ್ನು ಸಹ ನಾವು ನಮ್ಮ ಈಗ ಹೇಳ್ದಂಗೆ ಅದು ಕೆರೆ ಅಭಿವೃದ್ಧಿ ಸಮಿತಿಯಿಂದ ಇರ್ಬೋದು, ನಮ್ಮ ಸ್ಥಳೀಯ ಸಂಸ್ಥೆಗಳಿರ್ಬೋದು ಅಥವಾ ಪಂಚಾಯತ್ ಇರ್ಬೋದು, ಇವನ್ನೆಲ್ಲ ಇಟ್ಕೊಂಡು ನಾವು ಅವುಗಳನ್ನು ಸಹ ನಾವು ಮಾಡ್ತಾಯಿದ್ದೀವಿ. ಸೊ ಅಲ್ಟಿಮೇಟಾಗಿ ಕಮ್ಯುನಿಟಿಗೆ ವಾಪಸ್ ನಾವು ಕೆರೆ ಕೊಟ್ಟಾಗ ಅದನ್ನು ನೋಡ್ಕೊಂಡು ಹೋಗುವಂಥ ಜವಾಬ್ದಾರಿ ಅವ್ರದ್ದೇ ಆಗಿರುತ್ತೆ. ಸೊ ಇದು ಬಹಳ ಮುಖ್ಯವಾಗಿರುವಂಥದ್ದು. ಒಂದಷ್ಟು ಮಾತಾಡಿ ನೀವು ಗೌಡ್ರೆ. ಕೆರೆಗಳಲ್ಲಿ ಏನಾಗ್ತಾ ಇದೆ, ಇತ್ತೀಚೆಗೆ ಹಳ್ಳಿಗಳಲ್ಲಿ ಅಂತ ಹೇಳಿದ್ರೆ ಈ ವೇಸ್ಟ್ ವಾಟರ್, ಸ್ಯಾನಿಟರಿ ವಾಟರ್ಗಳೆಲ್ಲವನಿಗೂ ಕೆರೆಗೆ ಬಿಡ್ತಾ ಇದ್ದಾರೆ ಸರ್. ಯಾಕೆಂದರೆ ತಗ್ಗು ಪ್ರದೇಶದಲ್ಲಿ ಕೆರೆ ಇರ್ತಕ್ಕಂಥದ್ದು ಅವ್ರಿಗೆ ಭಾಳ ಈಜಿ, ಎಲ್ಲೋ ತಂದ್ಬಿಟ್ಟು ಎಲ್ಲಿ ಹಳ್ಳ ಇದೆ ಆ ನಾಡದಲ್ಲಿ ಬಿಟ್ಬಿಡೋದು. ಸೊ ಹಿಂದೆ ಎಲ್ಲ ಅಂತಂತಂದರೆ ಕೆರೆಗಳಲ್ಲಿ ನೀರನ್ನು ಕುಡಿಯೋದಕ್ಕೆ ಉಪಯೋಗಿಸ್ಕೊತಾ ಇದ್ರು, ಅವ್ರು ಬಟ್ಟೆ ತೊಳೆಯೋದಕ್ಕೆ ಉಪಯೋಗಿಸ್ಕೊತಾ ಇದ್ರು. ಅದಕ್ಕೆ ನಾವೀಗ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಮುದಾಯವನ್ನು ಫಸ್ಟು ನಾವು ಅವರಿಗೆ ಜಾಗೃತಿಗೊಳಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಒಂದು ಮೂಲ ಉದ್ದೇಶ. ಸಮುದಾಯ ಯಾವಾಗ ಎಚ್ಚೆತ್ಕೊಳ್ಳುತ್ತೋ ಇದು ನಂದು ಕೆರೆ, ಇದು ನಂದೇ ನೀರು, ನಾನೇ ಕುಡಿಬೇಕು, ಇದು ನನಗೆ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ಅವ್ರಿಗೆ ಬಂತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆ ಕೆರೆಯನ್ನು ಅವರು ಸಮೃದ್ಧಿ ಮಾಡ್ತಾರೆ ಅಥವಾ ಅದನ್ನು ಪೋಷಣೆ ಮಾಡ್ತಾರೆ ಅಂತಕ್ಕಂಥದ್ದು ಮೂಲ ಉದ್ದೇಶ. ಕಾರಣ ಏನಂತ ಹೇಳಿದ್ರೆ ಸೊ ಅದಕ್ಕೆ ಬೇರೆ ಒಂದು ಎಲ್ಲಾದರೂ ಒಂದು ಕಟ್ಟೆ ಕಟ್ಟಿ ಆ ಒಂದು ವೇಸ್ಟ್ ವಾಟರ್ನ ತೆಗೆದುಕೊಂಡಾಗ ಅಲ್ಲಿ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮ ಆಯಿತು ಅಂತ ಹೇಳಿದ್ರೆ ಬಹುಪಾಲು ಕೆರೆಗಳಲ್ಲಿರ್ತಕ್ಕಂಥ ನೀರು ಏನಿದೆಯೋ ಅದು ಉಪಯೋಗಕ್ಕೆ ಬರುತ್ತೆ ಸರ್. ಈಗ ತಾವು ಸಾಕಷ್ಟು ಕೆರೆಗಳನ್ನು ಸಂರಕ್ಷಣೆ ಮಾಡಿದ್ದೀನಿ, ನೀರು ನಿಂತಿದೆ ಅಂತ ಹೇಳಿದಿರಲ್ಲ, ಅದರಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಮೀನು ಸಾಕಾಣಿಕೆ ಏನಾದರೂ ಆರಂಭ ಆಗಿದೆಯಾ? ಆ್ಯಕ್ಚುಲಿ ಕುದುರಗುಂಡಿ ಮತ್ತು ಹನ್ಕೆರೆ ಅಂತಕ್ಕಂಥ 2 ಗ್ರಾಮಗಳಲ್ಲಿ ಅತ್ಯುತ್ತಮವಾಗಿ ಮೀನನ್ನು ಬೆಳೀತಾ ಇದ್ದಾರೆ. ಸೊ ಯಾಕೆಂದರೆ ಪಕ್ಕದಲ್ಲೇ ಒಂದು ಬೂದನೂರು ಅಂತ ಇದೆ, ಆ ಬೂದನೂರಲ್ಲಿ ಈ ಮೀನು ಉತ್ಪಾದನಾ ಘಟಕ ಇದೆ. ಸೊ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ, ಅವ್ರು ಹಾಕ್ತಾರೆ. ಸೊ ನಿಜಲ್ಲಿ 2 ಟನ್ನು 3 ಟನ್ನು ಮೀನುಗಳನ್ನು 2 ಕೆರೆಗಳಿಂದ ಸಾಕಿದ್ದಾರೆ. ಸೊ ಅವರೆಲ್ಲ ಬಂದು ಕೇಳ್ತಿರ್ತಾರೆ, ನೋಡಿ ನೀವು ಅಲ್ಲಿ ನೀರೇ ನಿಂತ್ಕೊತಾ ಇಲ್ಲ, 1 ತಿಂಗಳು ಕೂಡ ನೀರು ನಿಲ್ತಿರ್ಲಿಲ್ಲ, ಇವಾಗ ವರ್ಷದ 12 ತಿಂಗಳು ನೀರು ನಿಂತಿದೆ, ನಾವು ಮೀನು ಬಿಟ್ಟಿದ್ದೀವಿ, 1 ಸಾರಿ ಆಯ್ತು, 2ನೇ ಕಟಾವು ಕೂಡ ಮೀನುಗಳು ಬಂದಿದೆ ಅಂತ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಹೇಳ್ತಿದ್ದಾರೆ, ಅವರೆಲ್ಲರೂ ಮಾಡ್ತಿದ್ದಾರೆ. ಹಾಗಾಗಿ ಸಮುದಾಯದಲ್ಲಿ ಪಂಚಾಯತಿಗೆ ಇಂಡೈರೆಕ್ಟ್ ಇನ್ಕಮ್ ಕೂಡ ಆಗಿ ಪರಿವರ್ತನೆ ಆಗುತ್ತೆ. ಸೊ 1 ಟನ್ ಅವರಿಗೆ ಇದೆ ಮೀನು ಸಿಕ್ತು ಅಂತ ಹೇಳಿದ್ರೆ ಪಂಚಾಯತಿಗೆ ಈ ಕೆರೆಯಿಂದ ಜನಗಳಿಗೆ ಉಪಯೋಗ ಆಗೋದಲ್ಲಿ ಪಂಚಾಯತಿ ಕೂಡ ಒಂದು ಒಳ್ಳೆಯ ಆದಾಯವನ್ನು ಕೊಡ್ತಕ್ಕಂಥ ಒಂದು ಮೂಲವಾಗಿ ಕೆರೆ ಅವರಿಗೆ ಸಿಗುತ್ತೆ ಸರ್. ಈಗ ಅಕ್ಕಪಕ್ಕದಲ್ಲಿ ಬೋರ್ವೆಲ್ಗಳು ರೀಚ್ ಆಗೋದು ಇಂಡೈರೆಕ್ಟ್ ಆದಂತಹ ಒಂದು ಅನುಕೂಲ, ಅದನ್ನು ಯಾರು ಹೇಳ್ಕೊಳ್ಳಲ್ಲ. ಆದರೆ ಕೆರೆ ನೀರನ್ನೇ ನೇರವಾಗಿ ಬಳಕೆ ಮಾಡಿಕೊಂಡು ಬೆಳೆ ಬೆಳೀತಾರಲ್ಲ, ಅವರು ನೀರಿಗಾಗಿ ಕಂದಾಯ ಏನಾದರೂ ತೆರ್ತಾ ಇದ್ದಾರಾ, ಅಥವಾ ಅದರ ಆದಾಯ ಏನಾದರೂ ಹಂಚಿಕೆ ಮಾಡ್ತಾ ಇದ್ದಾರಾ, ಅಭಿವೃದ್ಧಿಗೆ ಏನಾದರೂ ಸಹಕರಿಸ್ತಾ ಇಲ್ಲ ಸರ್. ಆ್ಯಕ್ಚುಲಿ ಕೆರೆ ನೀರನ್ನು ಉಪಯೋಗಿಸ್ಕೊಳ್ತಂಥವ್ರು ಅದಕ್ಕೂ ನೀರಿನ ತೆರಿಗೆ ಆಗಲಿ ಮತ್ತೊಂದಾಗಲಿ ಕಟ್ತಾ ಇಲ್ಲ. ಸೊ ಹಾಗಾಗ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಕೆರೆ ಕೆಳಗಡೆ ಇರ್ತಕ್ಕಂಥ ಪ್ರದೇಶಗಳು ಏನಿತ್ತು ಅವೆಲ್ಲ 2 ಬೆಳೆ 3 ಬೆಳೆ ಬೆಳೀತಕ್ಕಂಥ ಪ್ರದೇಶಗಳೇ ಇದ್ದಿದ್ದು. ಇತ್ತೀಚೆಗೆ ಮನುಷ್ಯನ ಒಂದು ದುರಾಸೆಯಿಂದನೋ ಅಥವಾ ಇನ್ಯಾವುದರಿಂದನೋ ಸೊ ಕೆರೆಗಳನ್ನು ಮುಚ್ತಾ ಬಂದುಬಿಟ್ರು, ಕೆರೆಗೆ ಬರ್ತಕ್ಕಂಥ ನೀರು ಬರ್ತಕ್ಕಂಥ ಚಾನಲ್ಗಳನ್ನು ಮುಚ್ಚಿಬಿಟ್ರು. ಸೊ ಹೀಗಾಗಿ ಒತ್ತುವರಿ ಮಾಡ್ಕೊಂಡು ಬಂದು ಇರ್ತಕ್ಕಂಥ ಒಂದು 5 ಕುಂಟೆ 10 ಕುಂಟೆ ಹೀಗೆ ಒತ್ತಿಸ್ಕೊಂಡು ಬಂದರೂ ಕೂಡ 40 ಎಕರೆನಲ್ಲಿ ಮಿನಿಮಮ್ 5 ಎಕರೆ ಒತ್ತಿಸ್ಕೊಂಡ್ರು ಕೂಡ ಬರೋ ನೀರೇ ನಿಂತೋಗ್ಬಿಡುತ್ತೆ. ಕೆರೆಗೆ ಯಾವಾಗ ಬರೋ ನೀರು ನಿಂತೋಗುತ್ತೆ ಅಂದರೆ ಕೆರೆ ಇದ್ದ ಕೆರೆ ಕೂಡ ವೇಸ್ಟ್ ಆಗಿಬಿಡ್ತಾ ಇತ್ತು. ಸೊ ಈಗ ಯಾವಾಗ ಅದನ್ನೆಲ್ಲ ಬಿಡಿಸಿದ್ವಿ, ಆ ಕೆರೆಯಲ್ಲಿ ವರ್ಷದ 12 ತಿಂಗಳು ಕೂಡ ಈಗ ನಾವೆಲ್ಲ ಮಾಡಿರ್ತಕ್ಕಂಥದ್ದು ಈ ಕಾವೇರಿ ಖನಿಜಗಳು ಎಲ್ಲೆಲ್ಲಿ ಹೋಗುತ್ತೋ ಕಾವೇರಿ ಅದರ ಅಕ್ಕಪಕ್ಕ 10-15 ಕಿಲೋಮೀಟರ್ ಅಂತರದಲ್ಲೇ ಮಾಡಿರೋದ್ರಿಂದ ಸೊ ಹಾಗಾಗಿ ಎಲ್ಲ ಕೆರೆಗಳಲ್ಲೂ ಕೂಡ ನೀರು ತುಂಬಿದೆ. ಸೊ 12 ತಿಂಗಳು ಕೂಡ ಬೆಳೆ ಬೆಳೀತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ ಕಳೆದ 3 ವರ್ಷಗಳಿಂದ. ಈ ನಾಲೆಯಿಂದ ನೀರನ್ನು ತುಂಬಿಸುವಂಥದ್ದೇನಾದರೂ ಆಗಿದೆಯಾ ನಿಮ್ಮ ಮಂಡ್ಯ? ಕೆಲವು ಕಡೆ ಆಗ್ತಾ ಇದೆ ಸರ್. ಮಂಡ್ಯ ಜಿಲ್ಲೆಯಲ್ಲಿ ನಾಲೆಯಲ್ಲಿ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಸೊ ಎಲ್ಲಿ ಕೆರೆಗಳಿಗೆ ಹಿಂದೆ ಹೇಗಿತ್ತಂದರೆ ಒಂದು ಕೆರೆ ತುಂಬಿದ ಮೇಲೆ ಇನ್ನೊಂದು ಕೆರೆಗೆ ಅದೇ ತಾನಾಗಿ ಹೋಗ್ಬೇಕು, ಪ್ರಕೃತಿ ದತ್ತವಾಗಿ ಇತ್ತಂಥದ್ದು. ಸೊ ಈಗ ನಾವು ಶ್ರೀರಂಗಪಟ್ಟಣ ಅಥವಾ ಪಾಂಡುಪುರದಿಂದ ಶುರು ಮಾಡಿದ್ರೆ ಮಳವಳ್ಳಿ ಕೊನೆ ಭಾಗ ಗಂಟ ಹೋದ್ರೂ ಕೂಡ ಒಂದು ಕೆರೆಗೂ ಇನ್ನೊಂದು ಕೆರೆಗೂ ಲಿಂಕ್ಗಳಿದೆ ಸರ್. ಈಗ ಒಂದು ಕೆರೆ ತುಂಬಿದ ತಕ್ಷಣ ಇನ್ನೊಂದು ಕೆರೆಗೆ ತಾನಾಗಿ ಹೋಗ್ತಾ ಇತ್ತು. ಹಾಗಾಗಿ ಏನು ಚಾನಲ್ಗಳಲ್ಲಿ ನೀರು ಬಿಡ್ತಾರೋ, ಕಾಲುವೆಗಳಲ್ಲಿ ನೀರು ಬಿಟ್ಟ ತಕ್ಷಣವೇ ಆ ಒಂದು ಕೆರೆಗಳನ್ನು ತುಂಬಿಸುವಂಥ ಕಾರ್ಯಕ್ರಮ ಕೂಡ ಹೋದ ವರ್ಷ ನಡೆದಿತ್ತು. ಬಟ್ ಈ ವರ್ಷ ಅದು ಹಾಗಿಲ್ಲ ಸರ್. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ,
ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ವರ್ಷ ಅವರೇ, ಈಗ ನೀವು ಹೇಳಿ, ಅಭಿವೃದ್ಧಿಯ ಪಾಲುದಾರರಾಗಿ ತಾವು ಜನರನ್ನು ಪರಿಗಣಿಸ್ತೀರಿ, ನಿಜ. ಕೆರೆ ಅಭಿವೃದ್ಧಿ ಆದಮೇಲೆ ಅದರ ನಿರ್ವಹಣೆಯನ್ನು ಅವರು ಯಶಸ್ವಿಯಾಗಿ ಮಾಡ್ತಾರಾ, ಅಥವಾ ಈಗ ಹೊರಗಿನಿಂದ ನೀವು ಹೋಗಿ ಅವ್ರ ಮನ ಪರಿವರ್ತನೆ ಮಾಡಿ ಕೆರೆನಲ್ಲಿ ನೀರು ನಿಂತು ಅನುಕೂಲ ಪಡ್ಕೊಂಡು ಆಮೇಲೆ ಅದನ್ನು ಮರ್ತೇ ಬಿಡ್ತಾರೆ, ಹೇಗೆ? ಎರಡೂ ಥರ ನೋಡಿದ್ದೀವಿ ಸರ್ ನಾವು. ಮೊದಲನೇದು ಗ್ರಾಮದ ಜನನೇ ಸೇರಿಕೊಂಡು, ಅದೇ ಅಭಿವೃದ್ಧಿ ಸಮಿತಿಯವರೇ ಸೇರಿಕೊಂಡು, ಯಾಕೆಂದರೆ ಒಂದು ಸತಿ ಹೂಳು ತೆಗೆದ್ಮೇಲೆ ಹೂಳು ಬರೋದಿಲ್ಲ ಅಲ್ಲ, ಹೂಳು ಬರ್ತಲೇ ಇರುತ್ತೆ. ಸ್ವಲ್ಪ ಸ್ವಲ್ಪ ಇದ್ದಾಗಲೇ ತಗೊಳ್ಳೋವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅದು ಬಹಳ ಅನುಕೂಲವಾಗಿರುವಂಥದ್ದು. ಎರಡನೇದು, ನಾವು ಇನ್ನೊಂದು ಕೆಲಸ, ನೀವು ಆಗಲೇ ಕೇಳಿದ್ರಿ ಒಂದು ಪ್ರಶ್ನೆ, ಏನು ಔಟ್ಲೆಟ್. ಸೊ ಔಟ್ಲೆಟ್ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ, ಸುತ್ತಮುತ್ತ ಇರೋ ಈಗ ಒಂದು ಪಂಚಾಯಿತಿ, ಅಕ್ಕಪಕ್ಕದ ಪಂಚಾಯಿತಿ, ಅಲ್ಲಿರೋವಂಥ ಕೆರೆಗಳು ಎಲ್ಲನೂ ಇಂಟರ್ಲಿಕ್ ಕನೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಯಾಕೆಂದರೆ ಒಂದು ಕೆರೆಯಲ್ಲಿ ನೀರು ತುಂಬ್ಕೊಂಡ್ಬಿಟ್ರೆ, ಮೊದಲೆಲ್ಲ ಏನಾಗ್ತಿತ್ತು, ಕೆರೆ ನೀರು ಹೆಚ್ಚಾದ ತಕ್ಷಣ ಅದು ಕೋಡಿ ಹೊಡೆದು ಇಡೀ ಏನು ಆಸ್ತಿ ಪಾಸ್ತಿ ಎಲ್ಲನೂ ಹಾಳು ಮಾಡ್ತಾಯಿತ್ತು. ಈಗ ನಾವೇನು ಮಾಡ್ತಿದ್ವಿ, ಅದಕ್ಕೆ ಚಾನಲ್ ಫ್ರೀ ಮಾಡಿ ಆ ಚಾನಲ್ ಮುಖಾಂತರ ಅವರು ಹೋಗೋ ಹಾಗೆ, ಅದು ನೆಕ್ಸ್ಟ್ ಕೆರೆಗೆ ತುಂಬೋ ಹಾಗೆ, ಅದನ್ನು ನೆಕ್ಸ್ಟ್ ಕೆರೆಗೆ ತುಂಬೋ ಹಾಗೆ, ಆ ಥರ ಕಂಟೆಕ್ಟ್ ಮಾಡಿ ಕೆರೆಗಳ ಕ್ಲಸ್ಟರ್ ಡೆವಲಪ್ ಮಾಡ್ತಾ ಇದ್ದೀವಿ ನಾವು. ಇದೊಂದು ಹೊಸ ಕಾನ್ಸೆಪ್ಟ್ ಅದು. ಹಾಗೆ ನೀವು ಹೇಳ್ದಾಗೇ ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ನೋಡುವಂಥದ್ದು. ತುಂಬ ಜನ ಕೆರೆ ಅಭಿವೃದ್ಧಿ ಅಂದರೆ ಸುಮ್ಮನೆ ಮಣ್ಣು ತೆಗೆದುಬಿಡೋದಲ್ಲ, 15-20 ಅಡಿ ಆಳ ತೆಗೆದವರಿದ್ದಾರೆ. ಆದರೆ ವೈಜ್ಞಾನಿಕವಾಗಿ ಹೇಳುತ್ತೆ 1 ರಿಂದ 1.5 ಮೀಟ್ರಿಗಿಂತ ಆಳ ಹೋಗಬಾರ್ದು ಅಂತ. ಯಾಕೆಂದರೆ ಕೆರೆ ಅಂದರೆ ಬರೀ ಮನುಷ್ಯ ಬೇಸಾಯಕ್ಕೆ ಮಾತ್ರ ಇದು ಮಾಡೋದಲ್ಲ, ಸಾಕು ಪ್ರಾಣಿಗಳು ಬಂದು ನೀರು ಕುಡಿತವೆ, ಕಾಡು ಪ್ರಾಣಿಗಳು ಬಂದು ನೀರು ಕುಡಿತವೆ. ಸೊ ಅದು ಸ್ಲೋಪ್ ಇರಬೇಕು. ಆ ಸ್ಲೋಪ್ ಇದ್ರೂ ಮಾತ್ರ, ತುಂಬ ಜನ ಗೊತ್ತಿಲ್ಲ, ಅದೊಂದು ಡೆಪ್ತ್ ಮಾಡಿ ಬಾವಿ ಮಾಡ್ದಂಗೆ ಮಾಡ್ತಾರೆ, ಗುಂಡಿ ಮಾಡಿಬಿಡ್ತಾರೆ. ಆ ಥರ ಮಾಡಬಾರ್ದು. ಅದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸ್ತಾ ಇದ್ದೇವೆ. ಬಂಡನ್ನು ಸ್ಟ್ರೆಂತ್ ಮಾಡುವಂಥದ್ದು. ಬಂಡ್ ಸ್ಟ್ರೆಂತ್ ಮಾಡಬೇಕು ಅಂತ ಅಂದರೆ ಸ್ಟೋನ್ ಪಿಚ್ಚಿಂಗೇ ಮಾಡಬೇಕು ಅಂತ ಏನಿಲ್ಲ. ಹೇಳಿದ್ನಲ್ಲ, ನಮ್ಮ ಬಡ್ಜೆಟ್ ಇತ್ತು ಅಂದರೆ ಸ್ಟೋನ್ ಪಿಚ್ಚಿಂಗ್ ಮಾಡ್ಬೋದು, ಸ್ಟ್ರೆಂಥನ್ ಆಗುತ್ತೆ. ಸೊ ಇಲ್ಲ ಅಂತ ಅಂದರೆ ಗಟ್ಟಿಯಾಗಿ ಅದನ್ನೇ ಇನ್ನೊಂದಷ್ಟು ಅಗಲ ಮಾಡಿ ಏರಿನ ದೊಡ್ಡದು ಮಾಡೋದ್ರ ಮುಖಾಂತರ ಅದ್ರ ಮೇಲೆ ನಮ್ಮ ಗ್ರಾಸ್ ಬರುತ್ತೆ, ಇದು ಆ ಗ್ರಾಸನ್ನು ಬೆಳೆಸೋದ್ರ ಮುಖಾಂತರ ಅದು ಗಟ್ಟಿಯಾಗಿ ಮಾಡೋವಂಥದ್ದು. ಸೊ ಈ ಥರದವನ್ನೆಲ್ಲ ಮಾಡುವಂಥದ್ದು. ಒಂದು ಇನ್ಲೆಟ್ಟು ಮತ್ತು ಔಟ್ಲೆಟ್ ಕಡ್ಡಾಯವಾಗಿ ಕೆರೆಗಳಿಗೆ ಇರೋ ಹಾಗೆ ನೋಡ್ಕೊಳ್ಳೋವಂಥದ್ದು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಆ ಕೆರೆಯಲ್ಲಿ ಬಹಳಷ್ಟು ಕಾಲ ನೀರು ಉಳ್ಕೊಳ್ಳುತ್ತೆ. ಇದಕ್ಕೆ ಜನ ಸಹಕಾರ ಮಾಡ್ತಾ ಇದ್ದಾರೆ. ಜನರ ಸಹಕಾರ ಬಹಳ ಚೆನ್ನಾಗಿದೆ. ಓಕೆ, ಅಂದರೆ ಜನ ಅಭಿವೃದ್ಧಿಗೆ ಹಣ ಸಹಾಯನೂ ಮಾಡ್ತಾ ಇದ್ದಾರೆ, ಎರಡು ಮಾಡ್ತಾ ಇದ್ದಾರೆ. ಆಮೇಲೆ ತಮ್ಮ ದೈಹಿಕ ಶ್ರಮದ ಮೂಲಕ ಅಭಿವೃದ್ಧಿಯಲ್ಲಿ ಪಾಲುದಾರರಾಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು. ಈಗ ನಿಮ್ಮ ಒಂದು ಪಾತ್ರ ಏನು? ನೀವು ಕೋಆರ್ಡಿನೇಷನ್ ಕೆಲಸನ ಅಥವಾ ನೀವು ಕೂಡ ವೈಯಕ್ತಿಕವಾಗಿ ಅದರಲ್ಲಿ ತೊಡಗಿಸ್ಕೋತೀರಾ? ಖಂಡಿತ. ಯಾಕೆಂದರೆ ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ಸಂಸ್ಥೆಯ ಮುಖ್ಯಸ್ಥ ಆಗಿದ್ದೀನಿ. 10 ವರ್ಷದಲ್ಲಿ 1000 ಕೆರೆಗಳನ್ನು ನಾವು ಮಾಡಬೇಕು ಅಂತ ಹೋದಾಗ ನಾನೊಬ್ಬನೇ ಅಥವಾ ನನ್ನ ಸಂಸ್ಥೆ ಒಂದೇ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಒಂದಷ್ಟು ಸಮಾನ ಮನಸ್ಕ ಸಂಸ್ಥೆಗಳನ್ನು ತಗೊಂಡಿದ್ದೀವಿ. ನಾವೇ ಒಂದು ಕ್ಲಸ್ಟರ್ ಮಾಡಿಕೊಂಡು ಒಂದಷ್ಟು ಪಂಚಾಯಿತಿಗಳನ್ನು ಒಂದೊಂದು ಸಂಸ್ಥೆಗಳಿಗೆ ಹಂಚಿದ್ದೀವಿ. ಸೊ ನವೋದಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಇದೆ, ಟಾಡೋ ಅಂತ ಇದೆ, ಸೊ ಇನ್ನೊಂದು ಮಾನಸಿ ಫೌಂಡೇಶನ್ ಅಂತ ಇದೆ, ಗಾರ್ಡ್ ಅಂತ ಇದೆ. ಇವರೆಲ್ಲರೂ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಒಟ್ಟಿಗೆ ಮಾಡ್ತೇವೆ. ಜೊತೆಗೆ ನಮ್ಮ ಕ್ರೆಡಿಟ್ ಐ ಸಂಸ್ಥೆನೂ ಸಹ ಅದನ್ನು ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ನಾವು ಒಂದಷ್ಟು ಪಂಚಾಯಿತಿ ತೊಗೊಂಡು ನಾವೇ ನೇರವಾಗಿ ಕೆಲಸಕ್ಕೆ ಇಳಿದಿದ್ದೇವೆ. ಸೊ ನಾನು ವೈಯಕ್ತಿಕವಾಗಿ ಕೆರೆಗಳನ್ನು ಐಡೆಂಟಿಫೈ ಮಾಡಿದಾಗ ಅದಕ್ಕೆ ವಿಸಿಟ್ ಮಾಡಿ ಅದನ್ನು ನೋಡಿ ಅದರಲ್ಲಿರೋ ಮಣ್ಣನ್ನು ಸಾಯಿಲ್ ಟೆಸ್ಟ್ ಮಾಡ್ತೇವೆ ನಾವು. ಸಾಯಿಲ್ ಟೆಸ್ಟ್ ಮಾಡಿ, ಯಾಕೆಂತ ಅಂದರೆ ಫಲವತ್ತಾಗಿದೆಯೋ ಇಲ್ವಾ ಅನ್ನೋದು ಗೊತ್ತಾದ್ರೆ ತಾನೇ ರೈತರು ತೊಗೊಳ್ತಾರೆ. ಆಗಿರುವಂಥ ಸಾಯಿಲ್ದು ಟೆಸ್ಟ್ ಮಾಡಿಸುವಂಥ ಕೆಲಸಗಳು, ಅದರ ಕೆಲಸವನ್ನು ಟೋಟಲಿ ಹೇಗೆ ನಡೀತಾ ಇದೆ ಅಂತ, ಯಾಕೆಂದರೆ ಒಂದು ದಿನದಲ್ಲಿ ಮುಗಿಯುವಂಥ ಕೆಲಸ ಅಲ್ಲ, ತಿಂಗಳಾನುಗಟ್ಟಲೆ ನಡೆಯುತ್ತೆ. ಪದೇ ಪದೇ ವಿಸಿಟ್ ಮಾಡುವಂಥದ್ದು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ CCTV ಹಾಕಿದೆ ಬಲ್ಲಿ ಕೆಲಸ ಹೇಗೆ ನಡೀತಾ ಇದೆ ಅಂತ. ಎಷ್ಟು ಲೋಡ್ಗಳು, ಯಾಕೆಂದರೆ ಎಷ್ಟು ಟ್ರ್ಯಾಕ್ಟರ್ಗಳು ಬರ್ತವೆ, ಎಷ್ಟು ಲೋಡ್ ಆಗುತ್ತೆ, ಅಲ್ಲಿ ಕೆಲಸ ನಿಂತಿದೆಯಾ ಇಲ್ವ. ಯಾಕೆಂದರೆ ನಮಗೆ ಒಬ್ಬರು ಡೋನರ್ಸ್ ಧಾನಿ ಸಂಸ್ಥೆಯವರು ಹಣ ಕೊಟ್ಟಾಗ ಅವರ ಒಂದೊಂದು ಪೈಸೆನೂ ಸಹ ಸದುಪಯೋಗ ಆಗಬೇಕಾಗತ್ತೆ. ಸೊ ಹಾಗಾಗಿ ಅದಕ್ಕೂ ನಾವು ಆನ್ಸರಬಲ್ ಇರ್ತೀವಿ. ಸೊ ಅದನ್ನು ನಾವು ಮಾನಿಟರ್ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಇವೆಲ್ಲನೂ ಬಹಳ ಖುಷಿ ಕೊಡುವಂಥ ಕೆಲಸ. ನಾನು ಆಲ್ಮೋಸ್ಟ್ 100% ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಏನು ಪ್ರತಿರೋಧಗಳು ಬರಲಿಲ್ವೇ ತಮಗೆ ಕೃಷ್ಣೇಗೌಡ್ರೆ?
ಅವರೇ? ಸರ್ ತುಂಬ ಪ್ರತಿರೋಧಗಳು ಬರುತ್ತೆ ಸರ್. ಆ್ಯಕ್ಚುಲಿ ಹಳ್ಳಿಗಳ ತಕ್ಷಣವೇ ಅದರಲ್ಲಿ ಪಕ್ಷಗಳ ಪ್ರತಿರೋಧ ಬರುತ್ತೆ. ಸೊ ಆ್ಯಕ್ಚುಲಿ ನಾವು ಹೇಳ್ದಾಗೆ ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೋ ಅವರೆಲ್ಲ ಬರ್ತಾರೆ, ನಮ್ಮೂರು ಕೆರೆ ಅಭಿವೃದ್ಧಿ ಮಾಡೋಕ್ಕೆ ನೀವು ಯಾಕೆ ಬಂದಿದ್ದೀರಾ, ಈ ಥರದ ಪ್ರಶ್ನೆಗಳೆಲ್ಲ ಬರುತ್ತೆ ಸರ್. ಬಂದಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಎಲ್ಲರನ್ನೂ ಜೊತೆ ಸೇರಿಸ್ಕೊಳ್ತೀವಿ. ಸೊ ಯಾಕೆ ಅಂದರೆ ನಾವು ಸ್ವಯಂ ಸೇವಾ ಸಂಸ್ಥೆಗಳು ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಂಥವ್ರು ಆಗದೆ ಇರೋದ್ರಿಂದ ಎಲ್ಲ ಪಕ್ಷದವ್ರನ್ನ ಒಂದು ಕಡೆ ಸೇರಿಸ್ಕೊಂಡು ನೋಡಿದ್ದು ನಿಮ್ಮೂರ ಕೆಲಸ, ನೀವು ಮಾಡೋ ಕೆಲಸ ನಾವು ಮಾಡ್ಲಿಕ್ಕೆ ಬಂದಿದ್ದೇವೆ, ಸೊ ಹಾಗಾಗಿ ನೀವು ಸಹಕರಿಸಿ ಅಂತ ಕೇಳ್ಕೊಳ್ತೀವಿ. ಅವ್ರಿಗೆ ಹಾಗೆ ಎಲ್ಲೋ ಒಂದು ಕಡೆ ಜ್ಞಾನೋದಯ ಆಗುತ್ತೆ. ಸೊ ಹೌದಲ್ವಾ, ನಮ್ಮೂರ ಕೆರೆ ನಾವೇ ಮಾಡಬೇಕಿತ್ತು, ಇವ್ರು ಯಾರೋ ಬಂದಿದ್ದಾರೆ, ಈ ಜೊತೆ ನಾವು ಸೇರ್ಕೊಳ್ಳೋಣ ಅಂತಕ್ಕಂಥ ಮನಸ್ಥಿತಿಯನ್ನು ನಾವು ತಂದು ಅಲ್ಲಿಂದ ಕೆಲಸ ಶುರು ಮಾಡ್ತೀವಿ ಸರ್. ಈ ಥರದ ಪ್ರತಿರೋಧಗಳು ತುಂಬ ಬರುತ್ತೆ. ವರ್ಷ ಅವರೇ, ಅಂತಿಮವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನೀರು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು. ಮನುಷ್ಯ, ಪ್ರಕೃತಿ, ಜೀವಿಗಳು, ಜಲಚರಗಳು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು. ಹಾಗಾಗಿ ಆ ನೀರನ್ನು ಕಾಪಾಡ್ಕೊಬೇಕಾಗಿರುವಂಥದ್ದು, ಮುಂದಿನ ಪೀಳಿಗೆಗೆ ಉಳಿಸ್ಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಅದರಲ್ಲಿ ಇನ್ವಾಲ್ವ್ ಆಗಿ ಕೈ ಜೋಡಿಸೋದ್ರ ಮುಖಾಂತರ ಅವರು ಕೆರೆ ಅಭಿವೃದ್ಧಿ ಕೆಲಸ ಏನು ನಡೀತಾ ಇದೆಯೋ ಅದಕ್ಕೆ ತಮ್ಮ ಸಂಪೂರ್ಣ ಸಹಕಾರ ನೀಡಬೇಕು. ಇದರಲ್ಲಿ ಸರ್ಕಾರದವರು ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಯಾಕೆಂದರೆ ನಾವು ಅದರ ಅನುಮತಿ ಕೇಳಲಿಕ್ಕೆ ಹೋದಾಗ ಅನುಮತಿ ತಗೊಳ್ಳೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಇರುತ್ತೆ. ಹಾಗಾಗಿ ಅದರಲ್ಲಿ ಸಹಕಾರ ಮಾಡಬೇಕು ಅನ್ನೋದ್ರ ಮುಖಾಂತರ ನಾನು ಪ್ರತಿಯೊಬ್ಬರ ಹತ್ರನೂ ಕೆರೆ ಅಭಿವೃದ್ಧಿಯಲ್ಲಿ ಸಹಕರಿಸಿ ಜೀವ ಜಲ ಉಳಿಸೋಣ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ ಸರ್. ಡಾಕ್ಟರ್ MP ವರ್ಷ 944 89 88 746. ಇನ್ನೊಮ್ಮೆ ಹೇಳ್ತೀರಾ? 944 89 88 746. ಇನ್ನೂ ಒಂದು ಸರಿ ಹೇಳ್ಬಿಡಿ. 944 89 88 746. ತಮ್ಮದು ಕೃಷ್ಣೇಗೌಡ್ರೆ? ಸರ್ 97 42 290 290. ಇನ್ನೊಂದು ಸರಿ? 97 42 290 290. ಇನ್ನೂ ಒಂದು ಸರಿ ಹೇಳ್ಬಿಡಿ. 97 42 290 290. ಒಳ್ಳೆಯದು ಡಾಕ್ಟರ್ MP ವರ್ಷ ಅವರೇ. ಹಾಗೆ ಕೃಷ್ಣೇಗೌಡ್ರೆ, ಕೆರೆಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಭಾಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಇದುವರೆಗೆ ಕೆರೆ ಕಟ್ಟೆಗಳ ಸಂರಕ್ಷಣೆ ಕುರಿತ ಸಂವಾದದಲ್ಲಿ ಪಾಲ್ಗೊಂಡಿದ್ದವರು ಮೈಸೂರಿನ ಕ್ರೆಡಿಟ್ ಐ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ MP ವರ್ಷ ಹಾಗೂ ಮಂಡ್ಯದ ಜನರಕ್ಷಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣೇಗೌಡ. ಬರುವ ವಾರ ಸ್ವಸಹಾಯ ಗುಂಪುಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಹನೂರು ತಾಲೂಕು ಕೂಡಲೂರು ಗ್ರಾಮದ S. ಗಂಗಾಧರ್ ಮತ್ತು ಮೈಸೂರಿನ H. ಶಿವಮೂರ್ತಿ. ನಾವು ನಮ್ಮೂರು. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು, ಕೊಟ್ಟಿ ಹಸಿರಿಯೂರು. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಇದುವರೆಗೆ ಆಲಿಸಿದಿರಿ. ಬೆಳೆಯುವ ಮಣ್ಣು ತಿನ್ನುವ ಅನ್ನ ಸಾವಯವದಲ್ಲಿ ಇರಲಣ್ಣ. ಸಮಗ್ರ ಕೃಷಿಗೆ ನೀರಿನ ಮಿತಿಗೆ ತುಂತುರು ಹನಿಗಳ ಬಳಸೋಣ. ಸಹಯೋಗ ಕರ್ನಾಟಕ ನಗರ ಮತ್ತು ಗ್ರಾಮಾಭ್ಯುದಯ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಫೆವಾರ್ಡ್ ಕೆ. ಮನೆ ಮನೆಗೂ ಶೌಚಾಲಯ, ಊರಿಗೊಂದು ಗ್ರಂಥಾಲಯ, ದುಡಿಯುವ ಕೈಗೆ ಉದ್ಯೋಗ, ಗ್ರಾಮೋದ್ಧಾರಕ್ಕೆ ಸರಾಗ. ಶೀರ್ಷಿಕೆ ಗೀತೆ ರಚನೆ ರಮೇಶ್ P. ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಸಂಕಲನ R. ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ N. ಕೇಶವಮೂರ್ತಿ.